समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪದ್ಧತಿಯಲ್ಲಿ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆ ಸಾಧಕ ಮಹಾತ್ಮನ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ರಚಿಸಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ 52ನೇ ಕಲಶದಲ್ಲಿ ज्ञप्ति करोतिश्च ततो विभिन्ने ज्ञाता न कर्तेति कदा स्थितं च। ಅಂತಹ ಸೂಕ್ಷ್ಮ ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ಜ್ಞಾನಗುಣ ಮತ್ತು ಮಿಥ್ಯಾತ್ವ ರಾಗಾದಿ ರೂಪದ ಸ್ನಿಗ್ಧತೆಯಲ್ಲಿ ಏಕತನವಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಂಸಾರ ಅವಸ್ಥೆಯ ರೂಪ ಮಿಥ್ಯಾದೃಷ್ಟಿ ಜೀವನಿಗೆ ಜ್ಞಾನಗುಣವೂ ಕೂಡ ಇದೆ ಮತ್ತು ರಾಗಾದಿ ಸ್ನಿಗ್ಧತೆಯೂ ಕೂಡ ಇದೆ. ರಾಗಾದಿ ಸ್ನಿಗ್ಧತೆಯಿಂದ ಕರ್ಮಬಂಧವಾಗುತ್ತದೆ, ಜ್ಞಾನಗುಣದ ಪರಿಣಮನದಿಂದ ಆಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಒಂದು ವಿಷಯ ಇಲ್ಲಿ ಹೀಗಿದೆ, ಮಿಥ್ಯಾದೃಷ್ಟಿ ಜೀವನಿಗೆ ಅರ್ಥಾತ್ ಸಂಸಾರಿ ಜೀವನಿಗೆ, ಸಂಸಾರಿ ಅಂದ್ರೂ ಕೂಡ ಚಾರಿತ್ರ ಮೋಹನೀಯ ಅರ್ಥಾತ್ ಅದು ಕೂಡ ಒಂದು ಪ್ರಕಾರದ ವಿಪರೀತ ಭಾವನೆ ಇದೆ. ಸಮ್ಯಕ್ ದರ್ಶನ ಸಂಪನ್ನ ಜೀವ ಇದ್ರೂ ಕೂಡ, ಮೋಕ್ಷ ಮಾರ್ಗದ ಆರಾಧಕ ಸಾಧಕ ಜೀವ ಇದ್ರೂ ಕೂಡ ಎಲ್ಲಿಯವರೆಗೆ ಅವನಿಗೆ ಕೇವಲ ಜ್ಞಾನಾದಿಗಳ ಪ್ರಾಪ್ತಿ ಆಗುವುದಿಲ್ಲ, ಅನಂತ ಚತುಷ್ಟಯದ ಪ್ರಕಟತೆ ಆಗುವುದಿಲ್ಲ, ಅಲ್ಲಿಯವರೆಗೆ ಅವನ ಪರ್ಯಾಯದಲ್ಲಿ ಎರಡೂ ಇರ್ತವೆ. ಏನ ರಾಗಾದಿ ಮತ್ತು ಜ್ಞಾನಗುಣ ಈ ಎರಡೂ ಇರ್ತವೆ. ಆ ಎರಡರದ್ದು ಕೆಲಸ ಏನಿದೆ ಅಂತಂದ್ರೆ, ಯಾವುದು ರಾಗಾದಿ ಇದೆಯೋ ಅದು ಬಂಧದ ಕಾರಣ ಆಗ್ತಿದೆ, ಯಾವುದ ಜ್ಞಾನಗುಣ ಇದೆಯೋ ಅದರ ಪರಿಣಮನದಿಂದ ಬಂಧ ಆಗುವುದಿಲ್ಲ, ಕರ್ಮದ ಬಂಧ ಆಗುವುದಿಲ್ಲ. ಸರಳ ಮಾತಿದೆಯಲ್ಲ, ಸರಳ ಮಾತನೇ ಇದೆ. ಆದರೆ ಅದರಲ್ಲಿ ಒಂದು ಮೂಲ ಸಿದ್ಧಾಂತ ಹೀಗಿದೆ. ದ್ರವ್ಯ ಸ್ವರೂಪದ ಮಾತು ಹೇಳಿದ್ರಂದ ಮೇಲೆ ಸೂಕ್ಷ್ಮ ದೃಷ್ಟಿಯಿಂದ ಅಂತ ಅರ್ಥಾತ್ ದ್ರವ್ಯ ಸ್ವರೂಪದ ಅವಲೋಕನೆ ಮಾಡಿದರೆ ಯಾವ ಜ್ಞಾನಗುಣದ ಪರಿಣಮನ ಇದೆಯಲ್ಲ, ಆ ಪರಿಣಮನದ ಫಲಸ್ವರೂಪವಾಗಿನ ಜೀವ ಸಂಸಾರಿ ಅವಸ್ಥೆಯಲ್ಲಿ ಕೂಡ ಅಬದ್ಧನಾಗಿ ಉಳಿದಿದ್ದಾನೆ. ಎಲ್ಲಿ? ಸಂಸಾರ ಅವಸ್ಥೆ. ಅದ್ಭುತ ಮಾತಿದೆ. ದ್ರವ್ಯ ದೃಷ್ಟಿಯಿಂದ ನೋಡಲಿಕ್ಕೆ ಹೇಳಿದ್ದಾರೆ, ಸೂಕ್ಷ್ಮ ದೃಷ್ಟಿಯಿಂದ ನೋಡಲಿಕ್ಕೆ ಹೇಳಿದ್ದಾರೆ. ಹಾಗೆ ನೋಡಿದ ನಂತರ ಯಾವ ಪ್ರಕಾರ ದ್ರವ್ಯದ ಸ್ವರೂಪವನ್ನು ಜಿನಾಗಮದಲ್ಲಿ ನಿರೂಪಿಸಲಾಗಿದೆಯೋ ಆ ದ್ರವ್ಯದ ಸ್ವರೂಪವನ್ನು ಆಗಮದ ಅನುಸಾರ ಕೂಡ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೇ ಆದರೆ ಅಲ್ಲಿ ಸಂಸಾರ ಅವಸ್ಥೆಯಲ್ಲಿ ಜೀವನಿಗೆ ಎರಡು ಪ್ರಕಾರದ ಪರಿಣಮನ ಒಂದು ಸಮಯದ ಭಾವದೊಳಗೆ ಅರ್ಥಾತ್ ಅವಸ್ಥೆಯೊಳಗೆ ಅರ್ಥಾತ್ ಪರ್ಯಾಯದೊಳಗೆ ಇದೆ. ಎರಡು ಪ್ರಕಾರದ ಒಂದು ಇದೆ, ಅದು ಜ್ಞಾನಗುಣದ ಪರಿಣಮನ ಇದೆ. ಜ್ಞಾನಗುಣ ಅಂಥೇಳಿ ಅಂದ್ರೆ
ಇಲ್ಲಿ ಅನಂತ ಗುಣಗಳ ಪೈಕಿ ಒಂದು ಜ್ಞಾನಗುಣ ಇದೆಯಲ್ಲ ಹಾಗೆ ಅಂತ ತಿಳಿಯುವುದಿಲ್ಲ. ಜ್ಞಾನಗುಣ ಅರ್ಥಾತ್ ಚೇತನದ ಸ್ವಭಾವ ಯಾವುದ ಜ್ಞಾನ ಇದೆಯೋ, ಆತ್ಮ ಅಂದರೆ ಅಥವಾ ಚೇತನದ ಸ್ವಭಾವನ ಜ್ಞಾನ ಇದೆ. ಆತ್ಮ ಜ್ಞಾನಂ ಸ್ವಯಂ ಜ್ಞಾನಂ ಅಂತ ಹೇಳಿದರು. ಚೇತನ ವಸ್ತುವಿನ ಸ್ವಭಾವ ರೂಪದ ಯಾವ ಜ್ಞಾನ ಇದೆಯೋ ಆ ಜ್ಞಾನ ರೂಪದ ಪರಿಣಮನೂ ಆಗ್ತಾ ಇದೆ. ಮತ್ತು ರಾಗ ಮಿಥ್ಯಾತ್ವಾದಿಗಳ ಪರಿಣಮನ ಕೂಡ ಸಂಸಾರಿ ಅವಸ್ಥೆಯಲ್ಲಿ ಆಗ್ತಾ ಇದೆ. ಹೀಗೆ ಇರುವುದರಿಂದನ ಯಾವ ಜ್ಞಾನದ ಪರಿಣಮನ ನಿರಂತರ ಇದೆಯಲ್ಲ, ಚೈತನ್ಯ ಸ್ವಭಾವದ ಪರಿಣಮನ ನಿರಂತರ ಇದೆಯಲ್ಲ, ಅದರ ಕಾರಣದಿಂದನ ಆ ದ್ರವ್ಯ ಸ್ವಭಾವದಿಂದ ಜೀವ ವಸ್ತು ತ್ರಿಕಾಲದಲ್ಲೂ ಅಬದ್ಧ ಇದ್ದಾನೆ. ತ್ರಿಕಾಲದಲ್ಲೂ ಅಬದ್ಧ ಇದ್ದಾನೆ. ಮತ್ತು ಎಲ್ಲಿಯವರೆಗೆ ಸಂಸಾರ ಅವಸ್ಥೆ ಇದೆಯೋ, ಸಂಸಾರ ಅವಸ್ಥೆ ಎಲ್ಲಿಯವರೆಗೆ ಇದೆ ಅಂತಂದ್ರೆ 14ನೇ ಗುಣಸ್ಥಾನ ಕೂಡ ಈಶತ್ ಸಂಸಾರ ಅಂಥೇಳಿ ಹೇಳಿದ್ದಾರೆ. ಅಂದ್ರೆ ಸಂಸಾರ ಅವಸ್ಥೆ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಈ ರಾಗಾದಿಗಳ ರೂಪದ ಯಾವ ಪರಿಣಮನ ಜೀವದಲ್ಲಿ ಇರ್ತಿದೆಯೋ ಅದರ ಫಲಸ್ವರೂಪವಾಗಿ ಕರ್ಮದ ಬಂಧ ಆಗ್ತಾ ಇರ್ತಿದೆ. ಭಲೆ 14ನೇ ಗುಣಸ್ಥಾನದೊಳಗೆ ಕರ್ಮದ ಬಂಧ ಆಗುವುದಿಲ್ಲ, ಅದು ಅಯೋಗ ಕೇವಲಿ ಗುಣಸ್ಥಾನ ಇದೆ. ಆದರೆ 13ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಇರ್ಯಾಪಥ ಆಶ್ರವ ಏನಿದೆ ಆ ಆಶ್ರವ ಬಂಧ ಆದಲ್ದ ಇರುವುದನ್ನೇ ಇಲ್ಲ. ಆಶ್ರವ ಬರೇ ಆಶ್ರವ ಇರುವುದನ್ನೇ ಇಲ್ಲರೆ. ಆದರೆ ಅದು ಇರ್ಯಾಪಥ ಆಶ್ರವ ಏನಿದೆಯಲ್ಲ, ಯಾವ ಸಮಯದಲ್ಲಿ ಆಶ್ರವಿತ ಆಗ್ತಿದೆ ಅದೇ ಸಮಯದಲ್ಲಿ ಬಂಧನೂ ಆಗ್ತಿದೆ, ಅದೇ ಸಮಯದಲ್ಲಿ ನಿರ್ಜರ ಕೂಡ ಆಗ್ತಿದೆ. ಅದರ ಬಂಧ ಆದದ್ದು ಅಸತ್ಯ ಅಲ್ಲ, ನಿರ್ಜರೆ ಆಗ್ತಿದೆ ಈ ಮಾತು ಸತ್ಯ ಇದ್ರೂ ಕೂಡ ಬಂಧ ಆದದ್ದ ಅಸತ್ಯ ಅಲ್ಲ. ಹಾಗಾದರೆ ಅರ್ಹಂತ ಅವಸ್ಥೆ ಕೂಡ ಆ ಆಶ್ರವ ಬಂಧದ ಅಪೇಕ್ಷಾದಿಂದ ಏನಿದೆ ಅಂತಂದ್ರೆ ಸಂಸಾರ ದಶಾ ಇದೆ. ಈಶತ್ ಸಂಸಾರ 14ನೇ ಗುಣಸ್ಥಾನಕ್ಕೆ ಅಂದಿದ್ದಾರೆ ಅನ್ನ. ಯಾಕಂದ್ರೆ ಜೀವದ ಅವಸ್ಥಾ ಅಪೇಕ್ಷಾದಿಂದ ಎರಡೇ ವಿಭಾಗ ಇದೆ ರೀ, ಒಂದು ಸಂಸಾರಿ ಮತ್ತು ಒಂದು ಶಿಷ್ಯ. ಹಾಗಾದ್ರೆ 14ನೇ ಗುಣಸ್ಥಾನ ಅವರ್ತಿ ಸಿದ್ಧ ಅಲ್ರಲ್ಲ, ಅದರ ಸಲುವಾಗಿ ಈಶತ್ ಸಂಸಾರ 14ನೇ ಗುಣಸ್ಥಾನಕ್ಕೆ ಅಂದಿದ್ದಾರೆ. 13ನೇ ಗುಣಸ್ಥಾನದೊಳಗಂತೂ ಆಶ್ರವ ಬಂಧಾದಿಗಳು ಇದಾವೆ. ಇಲ್ಲಿ ಸಿದ್ಧಾಂತ ಏನ ಅಂತಂದ್ರ 14ನೇ ಗುಣಸ್ಥಾನದೊಳಗೆ ಯೋಗ ನಿರೋಧ ಇದ್ರೂ ಕೂಡ ಶುದ್ಧಾವಸ್ಥೆ ಇಲ್ಲ ಅಂಥೇಳಿ ಅದಕ್ಕೆ ಈಶತ್ ಸಂಸಾರ ಅಂದರು. 13ನೇ ಗುಣಸ್ಥಾನದೊಳಗೆ ರಾಗಾದಿಗಳು ಇಲ್ದಿದ್ರೂ ಕೂಡ ಇರ್ಯಾಪಥ ಆಶ್ರವದ ಕಾರಣ ಅಲ್ಲಿ ಬಂಧದ ಸ್ವೀಕಾರ ಮಾಡಿದ್ರು. ಇವೆರಡು ಸೈದ್ಧಾಂತಿಕವಾದಂಥ ವಿಷಯ. ಇನ್ನು ನಮ್ಮದು ಚರ್ಚೆ ಏನು ನಡೆದಿದೆ ಅಂತಂದ್ರೆ ಸಂಸಾರ ಅವಸ್ಥೆಯಲ್ಲಿ ಮಿಥ್ಯಾದೃಷ್ಟಿ ಜೀವದಂಥೇಳಿ ಏನು ಹೇಳಿದಾರಲ್ಲ, ಅದು 12ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ, ಅಥವಾ ಇನ್ನೂ ಸ್ವಲ್ಪ ನಮಗೆ ಪ್ರಶಸ್ತ ಬೇಕಿತ್ತು ಅಂತಂದ್ರೆ 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಅಂಥೇಳಿ ತಿಳಿಯೋದು. 11ನೇ ಗುಣಸ್ಥಾನ ಕೂಡ 13ನೇ ಮತ್ತು 12ನೇ ಗುಣಸ್ಥಾನದಷ್ಟನ್ನು ಪರಿಶುದ್ಧ ಇದೆ. ಅದು ಅವಧಿ ಮೀರಿದ ನಂತರ ಪುನಃ ಕೆಳಗೆ ಬರ್ತಿದೆ, ಈ ಮಾತು ಸತ್ಯ. ಆದರೆ 11, 12, 13 ಇವು 3 ಗುಣಸ್ಥಾನ ಆಗದವ್ರೆ ಸಮಾನ ಆದವ್ರೆ. ಹೀಗಿರುವುದರಿಂದ ಇಲ್ಲಿ ಮಿಥ್ಯಾದೃಷ್ಟಿ ಸಂಸಾರಿ ಅಂಥೇಳಿ ಏನು ಹೇಳಿದ್ರಲ್ಲ 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಅಂತ ಹೇಳಬೇಕಾದ್ರೆ ತಿಳಿಬಹುದು. ಮತ್ತು ಬಂಧದ ಮಾತು ಏನು ಹೇಳಿದ್ರಲ್ಲ ಆ ಬಂಧದ ಅಪೇಕ್ಷಾದಿಂದ 13ನೇ ಗುಣಸ್ಥಾನದ ಅಂತಿಮ ಸಮಯ ಅಂಥೇಳಿ ತಿಳಿಬಹುದು. ಯಾಕೆ ಅಂತಂದ್ರೆ ಯಾವುದು ಆಶ್ರವಿತ ಆಗ್ತಿದೆಯೋ ಅದು ಬರೇ ಆಶ್ರವಿತ ಆಗುವುದಿಲ್ಲ, ಅದು ಬಂಧ ಸಹಿತನೇ ಇರ್ತಿದೆ. ಆಶ್ರವ ಏನಿದೆ ಅದು ಬಂಧದ್ದನ ಹೇತು ಇದೆ, ತಿಳಿತಾ ಇದೆಯಾ? ಆಶ್ರವ ಇದು ಬಂಧದ್ದೇ ಹೇತು ಇದ್ದ ಕಾರಣ ಅಲ್ಲಿ ಯಾವ 13ನೇ ಗುಣಸ್ಥಾನದೊಳಗ ಇರ್ಯಾಪಥ ಆಶ್ರವದ ಕಾರಣದಿಂದ ಬಂಧ ಆಗ್ತಿದೆ, ಆ ಬಂಧದ ಅಪೇಕ್ಷಾದಿಂದ ನಾವು
ಕೇವಲಿ ಪ್ರಭುವನ್ನು ಕೂಡ ಸಂಸಾರಿ ಅಂಥೇಳಿ ತಿಳಿದ್ರೆ ಅಲ್ಲಿ ದೋಷ ಇಲ್ಲ. ಆದರೆ ಇಲ್ಲಿ ಮಿಥ್ಯಾದೃಷ್ಟಿ ಶಬ್ದದ ಪ್ರಯೋಗ ಇದೆ ಅಂದಮೇಲೆ ಅಲ್ಲಿ ಮೋಹ ಇಲ್ಲ, ತಿಳಿತಲ್ಲ. ಮತ್ತೆ ರಾಗನೂ ಇಲ್ಲ. ಮೋಹ ಮತ್ತು ರಾಗಾದಿ ರೂಪ ಅಂಥೇಳಿ, ಮಿಥ್ಯಾತ್ವ ಮತ್ತು ರಾಗಾದಿ ರೂಪ ಅಂಥೇಳಿ ಹೇಳಿದ್ದಾರೆ. ಅಲ್ಲಿ ಮೋಹದ ಸದ್ಭಾವ ಇಲ್ಲ, ಎಲ್ಲಿ 13ನೇ ಗುಣಸ್ಥಾನದೊಳಗ. ಹಾಗಾದ್ರೆ ಇಲ್ಲಿ ನಾವು ಈ ಯಾವ ಕಥನಿಗೆ ಇಲ್ಲಿ ಎಲ್ಲಿಯವರೆಗೆ ತಿಳಿಯದ 10ನೇ ಗುಣಸ್ಥಾನದ ಹೌದ್ರಿ, ಛದ್ಮಸ್ಥನ ಅಂತಾರ್ರೆ. ಛದ್ಮಸ್ಥ ಮತ್ತು ಸರ್ವಜ್ಞ ಇವು ಪ್ರತಿಸ್ಪರ್ಧಿ ಅದಾವೆ. ಛದ್ಮಸ್ಥ ಅರ್ಥಾತ್ ಇಂದ್ರಿಯ ಜ್ಞಾನದಿಂದ ನಾವು ಜ್ಞಾನ ವರ್ತಿಸ್ತಾ ಇರ್ತೀವಿ. ಎಲ್ಲಿಯವರೆಗೆ ಕೇವಲ ಜ್ಞಾನ ಆಗುವುದಿಲ್ಲ ಅಲ್ಲಿಯವರೆಗೆ ಛದ್ಮಸ್ಥ ಅಂದ್ರೆ. ವೀತರಾಗತೆಯ ಅಪೇಕ್ಷಾದಿಂದಂತೂ ಸರ್ವಜ್ಞತೆ ಪ್ರಕಟ ಆಗೋಕ್ಕಿಂತ ಮುಂಚೆ ಪೂರ್ಣ ವೀತರಾಗನ ಐತ್ರಿ. ಮತ್ತು ಹಾಗೆ ನೋಡಿದರೆ ತಾವು ವೀತರಾಗತೆಯನ್ನು ನೋಡೋದಾಯ್ತು ಅಂತಂದ್ರೆ 11, 12, 13 ಮೂರು ಗುಣಸ್ಥಾನ ವೀತರಾಗನ. ಅರ್ಥಾತ್ 11, 12, 13, 14 ಮತ್ತು ಗುಣಸ್ಥಾನಾತೀತ ಸಿದ್ಧ ಎಲ್ಲರದ್ದು ವೀತರಾಗತೆಯ ಅಪೇಕ್ಷಾದಿಂದ ಸಾಮ್ಯತೆ. ನೋಡ್ರಿ, ಅನುಭೂತಿ ಅಪೇಕ್ಷಾದಿಂದ ಸಾಮ್ಯತೆ ಇದೆ, ಪೂರ್ಣತೆ ಅಪೇಕ್ಷಾದಿಂದ ಇನ್ನೂ ಅಪೂರ್ಣ ಇದೆ ಅಂತ ಹೇಳಿ ಹೇಳಬಹುದಾಗಿದೆ. ಅನುಭೂತಿ ಅಪೇಕ್ಷಾದಿಂದ 11ನೇ ಗುಣಸ್ಥಾನ ಮತ್ತು ಸಿದ್ಧ ಸಮಾನದಲ್ಲೇ 12, 13 ಅಂತೂ 12, 13, 14 ಅದರೊಳಗೆ ಬಂದೂನು ಬಂದವೆ. ಇಲ್ಲಿ ಯಾವ ಚರ್ಚೆ ಮಾಡಿದರೆ ಮಿಥ್ಯಾದೃಷ್ಟಿ ಮಿಥ್ಯಾತ್ವ ರಾಗಾದಿ ರೂಪದ ಸ್ನಿಗ್ಧತೆ ಲೇಖತನವಿಲ್ಲ, ಸಂಸಾರ ಅವಸ್ಥೆ ರೂಪ ಮಿಥ್ಯಾದೃಷ್ಟಿ ಜೀವನಿಗೆ ಅಂಥೇಳಿ ಏನು ಹೇಳಿದಾರಲ್ಲ, ಅಲ್ಲಿ ನಾವು ಅಪೇಕ್ಷಾಕೃತವಾಗಿ ಅನೇಕ ಭೇದ ಮಾಡಬಹುದು. ಯಾವ ಭೇದ? ಮಿಥ್ಯಾತ್ವ ಅಂಥೇಳಿ ಹೇಳಿದಾರೆ ಅಂದಮೇಲೆ ಮೋಹದ್ದನ್ನು ಸ್ವೀಕಾರ ಮಾಡಿತು, ಬರೀ ಮಿಥ್ಯಾತ್ವದ್ದನ್ನು ಸ್ವೀಕಾರ ಮಾಡಿತು ಅಂತಂದ್ರೆ 4ನೇ ಗುಣಸ್ಥಾನಕ್ಕೆ ಮುಗೀತಾರೆ. ಆ ಮಿಥ್ಯಾತ್ವ ಅರ್ಥಾತ್ ಮೋಹದ ಸ್ವೀಕಾರ ಮಾಡಿ ದರ್ಶನ ಮೋಹನೀಯ ಮತ್ತು ಚಾರಿತ್ರ ಮೋಹನೀಯ ಭೇದ ಮಾಡಿತು ಅಂತಂದ್ರೆ 12ನೇ ಗುಣಸ್ಥಾನ. ಅರ್ಥಾತ್ ಉದಯ ಸಾಪೇಕ್ಷ ಉದಯದ ವಶೀಭೂತತೆ ಅಪೇಕ್ಷಾದಿಂದ ವಿಚಾರ ಮಾಡಿದ್ರೆ 10ನೇ ಗುಣಸ್ಥಾನದ ಅಂತಿಮ ಸಮಯ. ಮತ್ತು ಇಲ್ಲಿ ಬಂಧದ ಅಪೇಕ್ಷಾದಿಂದ ಮುಂದಿನ ವಾಕ್ಯ ಬಂಧದ್ದಿದೆಯಲ್ಲ, ಜ್ಞಾನದ ಪರಿಣಮನದಿಂದ ಬಂಧ ಆಗುವುದಿಲ್ಲ ಅಂತ ಹೇಳಿ ಹೇಳಿದರು. ಮತ್ತು ಸ್ನಿಗ್ಧತೆಯಿಂದ ಕರ್ಮ ಬಂಧ ಆಗ್ತಿದೆ ಅಂತ ಹೇಳಿ ಹೇಳಿದರು. ಇನ್ನು ಆ ಬಂಧ ಕೂಡ ಆಶ್ರವೇನಿದೆ ಅದು ಬಂಧದ ಹೇತು ಇದೆ. 13ನೇ ಗುಣಸ್ಥಾನದೊಳಗೂ ಕೂಡ ಈರ್ಯಾಪಥ ಆಶ್ರವಿದೆ ಅಂಥೇಳಿ ಬಂಧ ಸಾಪೇಕ್ಷ ನೋಡಿದರೆ ಅದನ್ನು ಹೇಳಬಹುದು. ಆದರೆ ಇಲ್ಲಿ ಸ್ಪಷ್ಟ ಏನು ಪಡಿಸಿದರು? ಸ್ನಿಗ್ಧತೆ ಹೇಳಿದ್ದಾರೆ. ಅಲ್ಲಿ ಸ್ನಿಗ್ಧತೆ ಇಲ್ಲ. ಈರ್ಯಾಪಥ ಆಶ್ರಮದೊಳಗೆ ಸ್ನಿಗ್ಧತೆ ಇರುವುದಿಲ್ಲ. ಜಲೀಜೇವರಿಗೆ ಸಮಾನದ ಅಘಾತಿ ಕರ್ಮದ ಮಾತು ಹೇಳ್ತಾರೆ. ಅಘಾತಿ ಕರ್ಮದವ್ರನ್ನ ಆ ಅಘಾತಿ ಕರ್ಮಗಳ ಅದು ಹಗ್ಗದ ಹಾಗೇನೆ ಇದ್ರೂ ಕೂಡ ಸುಟ್ಟು ಹೋದದ ಹಗ್ಗ ಅಂತ ಹೇಳಿ ಅದು ಅಘಾತಿ ಕರ್ಮ ಸಲುವಾಗಿ ದೃಷ್ಟಾಂತ. ಇಲ್ಲಿ ಎಷ್ಟೊಂದು ಸಿದ್ಧಾಂತ ಬಂದು ಲಕ್ಷ್ಯದೊಳಗೆ ಬಂದವಲ್ಲ. ಮಿಥ್ಯಾದೃಷ್ಟಿ ಜೀವನಿಗೆ ಜ್ಞಾನಗುಣವೂ ಕೂಡ ಇದೆ ಮತ್ತು ರಾಗಾದಿ ಸ್ನಿಗ್ಧತೆಯೂ ಕೂಡ ಇದೆ. ಇದರೊಳಗೆ ಒಂದು ಅಧ್ಯಾತ್ಮ ಏನು ಬಂತು ಅಂತಂದ್ರೆ ಮೇಲೇನ ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ಅಂತ ಹೇಳಿ ಹೇಳಿದಾರಲ್ಲ ಪ್ರಾರಂಭದೊಳಗ, ಅದರ ಮುಖ್ಯತೆಯಿಂದ ಇಲ್ಲಿ ಜ್ಞಾನ ಮತ್ತು ರಾಗಾದಿಗಳ ಪರಿಣಮನ ಎರಡೂ ಇರುವೆಳೆದೊಳಗ ಆ ಜ್ಞಾನದ ಪರಿಣಮನದ ಕಾರಣದಿಂದನ ದ್ರವ್ಯ ಸ್ವರೂಪದ ಮುಖ್ಯತೆಯಿಂದ ಜೀವ ವಸ್ತುವಿನ ಅವಲೋಕನೆ ಮಾಡಿದರ ಜೀವ ವಸ್ತು ತ್ರಿಕಾಲ ಅಬದ್ಧ ಇದೆ. ಅಬದ್ಧ ಇದು ಒಂದು ಅಧ್ಯಾತ್ಮದ ದೃಷ್ಟಿಯಿಂದ ಅಥವಾ ನಯದ ಒಂದು ಪಕ್ಷದ ದೃಷ್ಟಿಯಿಂದ ವಿಚಾರ ಮಾಡಿದರೆ ಇದು ಸಿದ್ಧ ಆಗ್ತಿದೆ. ಹೀಗೆ ವಸ್ತುವಿನ ಸ್ವರೂಪವಿದೆ. ಇನ್ನೊಂದ್ಸಲ ಪೂರ್ತಿ ಹೋಗ್ತದೆ. ಅಂತಹ ಸೂಕ್ಷ್ಮ ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ಜ್ಞಾನಗುಣ ಮತ್ತು ಮಿಥ್ಯಾತ್ವ ರಾಗಾದಿ ರೂಪದ ಸ್ನಿಗ್ಧತೆಯಲ್ಲಿ ಏಕತನವಿಲ್ಲ. ಇದು ವಸ್ತು ಸ್ವರೂಪ ಹೇಳಿದರೆ. ಜ್ಞಾನನೂ ಇದೆ, ಚೈತನ್ಯದ ಅಭಾವಂತೂ ಎಂದೂ ಯಾವೂ ಜೀವಕ್ಕಾಗುವುದಿಲ್ಲ. ನಿಗೋಧಾವಸ್ಥೆಯಲ್ಲಿ ಕೂಡ
ಭಾವ ಕಲಂಕದ ಪ್ರಚುರತೆ ಇದ್ರೂ ಕೂಡ ಅಲ್ಲೇ ಜ್ಞಾನ ಗುಣದ ಪರಿಣಮನ ಇದೆ ರೀ ಜೀವದ ಅಂಥೇಳಿ ಜೀವದ ಅಭಾವ ಆಗೋದಿಲ್ಲ. ಪ್ರಚುರತೆ ಇದ್ರೂ ಕೂಡ ಕಲಂಕದ ಪ್ರಚುರತೆಯೊಳಗೂ ಕೂಡ ಜೀವದ ಅಭಾವ ಆಗಲಿಲ್ಲ. ಯಾಕಾಗಲಿಲ್ಲ ಅಂತಂದ್ರೆ ಅದರದ ದ್ರವ್ಯ ಸ್ವಭಾವ ಅರ್ಥಾತ್ ದ್ರವ್ಯ ಸ್ವರೂಪದ ಪರಿಣಮನ ಇದೆ. ಮಿಥ್ಯಾತ್ವ ರಾಗಾದಿ ರೂಪದ ಸ್ನಿಗ್ಧತೆಯಲ್ಲಿ ಏಕತನವಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಂಸಾರ ಅವಸ್ಥೆ ರೂಪ ಮಿಥ್ಯಾದೃಷ್ಟಿ, ಅಲ್ಲಿ ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ನೋಡ್ರಿ ಅಂತ ಹೇಳಿ ಹೇಳಿದರೆ, ಸಂಸಾರ ಅವಸ್ಥೆಯೊಳಗೂ ಕೂಡ ದ್ರವ್ಯ ಸ್ವರೂಪದಿಂದ ಹೀಗಿದೆ ಅಂತ ಹೇಳಿ ಹೇಳಿದರೆ, ಸಂಸಾರ ಅವಸ್ಥೆಯೊಳಗೂ ಕೂಡ ದ್ರವ್ಯ ಸ್ವರೂಪದಿಂದ ಹೀಗಿದೆ ಅಂತ ಹೇಳಿ ಹೇಳುವುದರ ಜೊತೆಯಾಗಿ ಪರಿಣಮನದ ಸ್ವರೂಪ ಹೀಗಿದೆ ಅಂತ ಹೇಳಿ ಹೇಳಿದರೆ ಹೇಗಿದೆ. ಜ್ಞಾನ ಗುಣ ರೂಪನೂ ಇದೆ ಮತ್ತು ರಾಗಾದಿ ರೂಪನೂ ಇದೆ. ಯಾರ್ದ? ಮಿಥ್ಯಾದೃಷ್ಟಿ. ಸಂಸಾರಿದ್ದ ಮಿಥ್ಯಾದೃಷ್ಟಿದ್ದ ಅನ್ನುವುದರ ಹಿಂದಿನ ಕಥನ ಬೇರೆ ಇದೆ, ಸಂಸಾರಿ ಅಂತ ಹೇಳಿ ಹೇಳುವ ಶಬ್ದದ ಹಿಂದಿನ ಕಥನ ಬೇರೆ ಇದೆ. ಎರಡರದ್ದು ನಾವು ವಿಶೇಷ ರೂಪದಿಂದ ಚಿಂತನ ಮಂಥನದಿಂದ ತಿಳ್ಕೊಳ್ಬಹುದು. ಈಗ ಸಾಮಾನ್ಯ ಗುಣಸ್ಥಾನದ ಮುಖ್ಯತೆಯಿಂದ ಇಷ್ಟು ಚರ್ಚೆ ಆಗುತ್ತಿದೆ. ಸಂಸಾರ ಅವಸ್ಥೆ ರೂಪ ಮಿಥ್ಯಾದೃಷ್ಟಿ ಜೀವನಿಗೆ ಜ್ಞಾನ ಗುಣವೂ ಕೂಡ ಇದೆ ಮತ್ತು ರಾಗಾದಿ ಸ್ನಿಗ್ಧತೆಯೂ ಕೂಡ ಇದೆ. ರಾಗಾದಿ ಸ್ನಿಗ್ಧತೆಯಿಂದ ಕರ್ಮಬಂಧವಾಗುತ್ತದೆ, ಜ್ಞಾನ ಗುಣದ ಪರಿಣಮನದಿಂದ ಆಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಹೀಗೆ ವಸ್ತುವಿನ ಸ್ವರೂಪವಿದೆ. ಹಾಗಾದ್ರೆ ಜ್ಞಾನಗುಣದ ಪರಿಣಮನದೊಳಗ ಯಾವ ಭವ್ಯಾತ್ಮ ಜೀವ ತನ್ನತನದ ಪರಿಸ್ಥಾಪನೆ ಮಾಡ್ತಾನೋ ಅವನು ಬಂಧದಿಂದ ರಹಿತ ಆಗ್ತಾನೆ, ಸುಖಿ ಆಗ್ತಾನೆ, ಮೋಕ್ಷ ಮಾರ್ಗದೊಳಗೆ ಬರ್ತಾನೆ. ಮತ್ತು ಜ್ಞಾನಗುಣದ ಪರಿಣಮನವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳದ್ದನ್ನ ರಾಗದೊಳಗನ ತನ್ನತನದ ಪರಿಸ್ಥಾಪನೆ ಯಾವ ಮಾಡ್ತಾನೋ ಅವನು ದುಃಖಿ ಆಗ್ತಾನೆ, ಬಂಧಕ್ಕೆ ಪ್ರಾಪ್ತ ಆಗ್ತಾನೆ, ಸಂಸಾರಿಯಾಗಿನ ಉಳಿತಾನೆ. ಎರಡೂ ಇರೋದನ್ನ ರೀ, ಯಾವಾಗಲೂ ಇರೋದು, ಸಂಸಾರ ಅವಸ್ಥೆಯೊಳಗೆ ಇರೋದು. ಎರಡರೊಳಗೆ ಒಂದರದ್ದು ಯಾವುದು ಹೊರಟು ಹೋಗೋದಿದೆಯೋ, ಯಾವುದು ತನ್ನ ಸ್ವರೂಪ ಅಲ್ಲವೋ ಅದರದ ಅಭಾವ ಮಾಡೋದಿತ್ತು ಅಂತಂದ್ರೆ ಜ್ಞಾನಗುಣದ ಪರಿಣಮನದೊಳಗ ತನ್ನತನದ ಸ್ಥಾಪನೆ ಮಾಡೋದ. ಇದು ಒಂದೇ ಪುರುಷಾರ್ಥ ಇದೆ, ಇದು ಸಹಜ ಪುರುಷಾರ್ಥ ಇದೆ, ಇದುವೇ ಮೋಕ್ಷ ಮಾರ್ಗದ ಆರಂಭ ಇದೆ. ಇದರಿಂದನೇ ಮೋಕ್ಷದ ಪ್ರಾಪ್ತಿಯಾಗುತ್ತೆ. ಹೀಗೆ ವಸ್ತುವಿನ ಸ್ವರೂಪವಿದೆ ಅಂತ ಹೇಳಿ ಏನು ಹೇಳಿದ್ರಲ್ಲ, ಅಲ್ಲಿ ಅದು ಯಾರ ಸಲುವಾಗಿನೂ ಯಾವ ಕಾಲದೊಳಗನೂ ಬದಲಿ ಆಗೋದಿಲ್ಲ. ಎರಡೂ ನಡೀತಾ ಇರೋದ. ನೀನು ಯಾವುದ್ರದ್ದು ಸ್ವೀಕಾರ ಮಾಡ್ತೀವೋ ಅದರ ಅನುರೂಪ ಬಂಧಕ್ಕೆ ಪ್ರಾಪ್ತ ಆಗ್ತೀವಿ ಅಥವಾ ಮೋಕ್ಷ ಮಾರ್ಗದೊಳಗೆ ಬರ್ತೀವಿ. ಎಷ್ಟು ಸಹಜ ಭಾವದಿಂದ, ಎಷ್ಟು ನಮ್ಮಲ್ಲೇ ನಮಗೆ ಸ್ವತಂತ್ರತೆಯನ್ನು ಪರಿಪೂರ್ಣ ರೂಪವಾಗಿ ಪ್ರದಾನ ಮಾಡಿ ಈ ಭಾವಾರ್ಥವನ್ನು ಮೋಕ್ಷ. ಹೀಗೆ ವಸ್ತುವಿನ ಸ್ವರೂಪವಿದೆ. ಮುಂದೆ ಹಾಗೂ ಜ್ಞಪ್ತವು ಕರೋತಿ ಅಂತಹ ನ ಭಾಸತೆ. ಜ್ಞಪ್ತವು ಜ್ಞಾನಗುಣದಲ್ಲಿ, ಕರೋತಿ ಅಶುದ್ಧ ರಾಗಾದಿ ಪರಿಣಮನದ, ಅಂತಹ ನ ಭಾಸತೆ ಅಂತರಂಗದಲ್ಲಿ ಏಕತ್ವವಿಲ್ಲ. ನ ಭಾಸತೆ ಅರ್ಥಾತ್ ಕಂಡುಬರುವುದಿಲ್ಲ, ಏಕತ್ವವಿಲ್ಲ. ಏನು ಹೇಳಿದ್ರಿ? ಹಾಗೂ ಜ್ಞಾನಗುಣದಲ್ಲಿ ಅಶುದ್ಧ ರಾಗಾದಿ ಪರಿಣಮನದ ಅಂತರಂಗದಲ್ಲಿ ಏಕತ್ವವಿಲ್ಲ. ಜ್ಞಾನಗುಣದಲ್ಲಿ ಅನ್ರಿ ಅಥವಾ ಅಂತರಂಗದಲ್ಲಿ ಅನ್ರಿ ಏನಿಲ್ಲ, ಅಶುದ್ಧ ರಾಗಾದಿ ಪರಿಣಮನದ ಏಕತ್ವ ಇಲ್ಲ. ಹೀಗೆ ಇವು ತುಂಡಿರ್ತಾವೆ, ಅಲ್ಲೇದು ಇಲ್ಲಿ ಇಲ್ಲೇದು ಅಲ್ಲಿ ಜೋಡಿಸಿದ ನಂತರ ವಿಷಯ ಸ್ಪಷ್ಟತೆ. ಏನು ಹೇಳ್ತು? ಜ್ಞಾನಗುಣದಲ್ಲಿ ಅರ್ಥಾತ್ ಅಂತರಂಗದಲ್ಲಿ. ಜ್ಞಾನಗುಣ ಎಲ್ಲಿದೆ ರೀ? ಜ್ಞಾನಗುಣದ ಪರಿಣಮನ ಎಲ್ಲಿದೆ? ಅಂತರಂಗದೊಳಗಿದೆ. ಅಂತರಂಗದೊಳಗೆ ಅರ್ಥಾತ್ ದ್ರವ್ಯ ಸ್ವಭಾವದ ದೃಷ್ಟಿಯಿಂದ ನೀವು ನೋಡಿದ್ರಿ ಅಂತಂದ್ರೆ ಅದು ಕಂಡು ಬರ್ತಿದೆ. ಜ್ಞಾನಗುಣದಲ್ಲಿ ಅರ್ಥಾತ್ ಅಂತರಂಗದಲ್ಲಿ ಏನ ರಾಗಾದಿ ಅಶುದ್ಧ ರಾಗಾದಿ ಪರಿಣಮನದ ಏಕತ್ವವಿಲ್ಲ. ಯಾವಾಗೂ ಅಂತರಂಗದೊಳಗೆ ಈ ಅಶುದ್ಧ ರಾಗಾದಿ ಪರಿಣಮನ ಏನಿದೆ ಇದು ಹೊರಗಿದೆ ರೀ. ಈ ಅಶುದ್ಧ ರಾಗಾದಿ ಪರಿಣಮನದ ಅಂತರಂಗದೊಳಗೆ ಏಕತೆ ಇಲ್ಲ. ಯಾವ ಪ್ರಕಾರ ತೈಲ ಬಿಂದು ಜಲದಲ್ಲಿ ಸೇರಿ ಹೋಗಿದ್ರೂ ಕೂಡ ಅದು ಜಲದೊಳಗೆ ಪ್ರವೇಶ ಮಾಡಿಲ್ಲ, ಮೇಲ್ಮೇಲಿನ ತೇಲ್ತಾ ಇದೆ. ಸಮಯಸಾರದಲ್ಲಿ ಕೂಡ ಇದೇ ಮಾತನ್ನು ಹೇಳಿದರೆ ವಿಕಾರಿ ಪರ್ಯಾಯಗಳ ಕ್ಷೇತ್ರ ಭಿನ್ನಿದೆ ಅಂತ. ಕ್ಷೇತ್ರವೇ ಜಲದೊಳಗೆ
ತೈಲ ಬಿಂದುವಿನ ಪ್ರವೇಶ ಆಗಿಲ್ಲ. ತೈಲ ಬಿಂದುವಿನ ಕ್ಷೇತ್ರ ಬೇರೆ ಇದೆ. ಬೇರೆ ಇದೆ ಅಂತಂದ್ರೆ ಅದು ಅಲ್ಲಿದೆ, ಇದು ಇಲ್ಲಿದೆ, ಹೀಗೆ ಅರ್ಥ ಅಲ್ಲ. ಅದೇ ಪ್ರಕಾರ ಜಲದಲ್ಲಿನ ಅದು ತೈಲ ಬಿಂದು ಇದ್ದ ಹಾಗೆ ಕಂಡ್ರನು ಕೂಡ ಜಲ ಆ ತೈಲ ಬಿಂದುವಿನೊಳಗೆ ಪ್ರವೇಶ ಮಾಡಿಲ್ಲ, ತೈಲ ಬಿಂದು ಆ ಜಲ ಬಿಂದುವಿನೊಳಗ ಪ್ರವೇಶ ಮಾಡಿಲ್ಲ. ಅದೇ ಪ್ರಕಾರ ಆತ್ಮನ ಪರ್ಯಾಯದೊಳಗನ ಚೈತನ್ಯದ ಜೊತೆಗಿನ ರಾಗಾದಿಗಳಿದ್ರೂ ಕೂಡ ಆ ರಾಗಾದಿಗಳ ಚೈತನ್ಯ ಸ್ವಭಾವದ ಸ್ಪರ್ಶ ಮಾಡುವುದಿಲ್ಲ, ಆ ಚೈತನ್ಯ ಸ್ವಭಾವ ರಾಗಾದಿಗಳಲ್ಲಿ ಪ್ರವೇಶ ಮಾಡುವುದಿಲ್ಲ. ರಾಗಾದಿ ಪರ್ಯಾಯದೊಳಗನೆ ಎರಡು ಅದವ್ರಿ. ಏನದವು? ಚೈತನ್ಯ ಸ್ವಭಾವ ಇದೆ, ಪರಿಣಮನದ ಮಾತು ಹೇಳಿದ್ದಾರೆ. ಜ್ಞಾನಗುಣದ್ದು ಪರಿಣಮನ ಇದೆ, ವಿಕಾರಿ ಭಾವ ಪರಿಣಮನ ಇದೆ. ಹಾಗಾದ್ರೆ ಆ ಪರಿಣಮನ ಮಾತ್ರ ಎಲ್ಲ ಪರ್ಯಾಯದೊಳಗಿದೆ ಅಲ್ಲ. ಹಾಗಾದ್ರೆ ಆ ಪರ್ಯಾಯದೊಳಗ ಯಾವ ಚೈತನ್ಯ ಇದೆಯೋ ಆ ಚೈತನ್ಯ ರಾಗಾದಿಗಳಲ್ಲೇ ಪ್ರವೇಶ ಮಾಡುವುದಿಲ್ಲ. ರಾಗಾದಿಗಳ ಯಾವಿದಾವೆಯೋ ಆ ರಾಗಾದಿಗಳ ಚೈತನ್ಯವನ್ನು ಸ್ಪರ್ಶ ಮಾಡುವುದಿಲ್ಲ. ಯಾರ್ದು? ಮಿಥ್ಯಾದೃಷ್ಟಿ ಜೀವ ಮಾತ್ರ. ಹಾಗಾದ್ರೆ ನಾನು ರಾಗದ ಅಭಾವ ಹೇಗೆ ಮಾಡೋದಾ, ನಾನು ಕರ್ಮದ ನಾಶ ಹೇಗೆ ಮಾಡೋದಾ, ನಾ ಸಂಸಾರ ಅವಸ್ಥೆಯಿಂದ ಬಿಡುಗಡೆ ಹೇಗೆ ಹೊಂದೋದಾ, ಇವಕ್ಕೆಲ್ಲ ಕಥನ ಉತ್ತರ ಯಾರು ಕೊಡಬಾರ್ದು. ಎಲ್ಲದಕ್ಕೂ ಉತ್ತರ ಒಂದೇ ಇದೆ. ಏನ? ಯಾವ ಜ್ಞಾನದ ಪರಿಣಮನ ಚೈತನ್ಯದ ಪರಿಣಮನ ನಿರಂತರ ನಿನ್ನಲ್ಲೇ ನಡೆದಿದೆಯೋ ಅದರೊಳಗೆ ನನ್ನತನದ ಸ್ಥಾಪನೆ ಮಾಡಿ, ಅದನ್ನು ನಾನು ಅಂಥೇಳಿ ತಿಳ್ಕೊಂಡು ಅದರೊಳಗೆ ಉಳಿಯಲಿ. ನೀ ರಾಗಾದಿಗಳಲ್ಲೇ ಹೋಗಬೇಡ ಅರ್ಥಾತ್ ಆ ರಾಗಾದಿಗಳ ಆ ಜ್ಞಾನದ ಪರಿಣಮನದಿಂದ ಭಿನ್ನ ಕ್ಷೇತ್ರದೊಳಗಿಲ್ಲ, ಅದರ ಸ್ವಭಾವ ಸಾಪೇಕ್ಷ ಭಿನ್ನ. ಇದನ್ನ ನಾವು ಸೂಕ್ಷ್ಮ ದೃಷ್ಟಿಯಿಂದನ ಅರ್ಥಾತ್ ಜ್ಞಾನ ದೃಷ್ಟಿಯಿಂದನ ಕಂಡುಕೊಳ್ಳಬೇಕಾಗಿದೆ. ಇದನ್ನ ಅನ್ಯ ಯಾವುದೇ ರೀತಿಯಿಂದ ತಿಳಿಸಿಕೊಡುವ ಅಥವಾ ಭಿನ್ನ ಯಾವುದೇ ಪ್ರಕಾರದಿಂದ ತಿಳಿದು ತಗೊಳ್ಳುವ ಸಾಧ್ಯತೆ ಇಲ್ಲ. ಜ್ಞಾನದ ಪರಿಣಮನ ಮತ್ತು ರಾಗ ಇವು ಎರಡೂ ಒಂದೇ ಕ್ಷೇತ್ರದೊಳಗೆ ಇದಾವೆ, ಅರ್ಥಾತ್ ಒಂದೇ ಸ್ಥಾನದೊಳಗೆ ಒಂದು ಪರ್ಯಾಯ ರೂಪಿ ಪ್ರದೇಶದೊಳಗನೆ ಇದಾವಂತೇಳಿ ಇಟ್ಕೊಂಡ್ರೆ. ಆದ್ರೆ ಅವು ಎರಡೂ ಭಿನ್ನ ಹೇಗದವು ಅಂತಂದ್ರೆ ಅದರ ಜಾತಿ ಬೇರೆ ಇದೆ, ಇದರ ಜಾತಿ, ಅದರ ಸ್ವಭಾವ ಬೇರೆ ಇದೆ, ಇದರ ಸ್ವಭಾವ ಬೇರೆ ಇದೆ. ಬೇರೆ ಏನಿದೆ? ಅದು ಬಂಧದ ಕಾರಣ ಇದೆ, ಇದು ಬಂಧದ ಕಾರಣ ಇಲ್ಲ. ಹೇಳೇ ಬಂದಿದ್ದಾರಲ್ಲ, ಇನ್ನು ಅದಕ್ಕೇನು ಹೇಳೋದಿದೆ? ಸ್ವಭಾವ ಬೇರೆ ಅರ್ಥಾತ್ ಅದು ಬಂಧದ ಕಾರಣ ಇದೆ, ಇದು ಬಂಧದ ಕಾರಣ ಇಲ್ಲ. ज्ञान मात्र से बंध का निरोध होता है. ज्ञान मात्र से अर्थात ಏನ? ಕೇವಲ 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 ಪರ್ಯಾಯದೊಳಗೆ ಎರಡೇನದವಲ್ಲ, ಆ ಎರಡರೊಳಗ ಕೇವಲ ಒಂದು ಜ್ಞಾನದ ಸ್ವೀಕಾರ ಮಾಡಿದೆ ಅಂತಂದ್ರೆ ಬಂಧದ ನಿರೋಧ. ಬೇರೆ ಏನು ಮಾಡಬೇಕಾಗಿಲ್ಲ, ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ, ತಪಸ್ಸು ಮಾಡಬೇಕಾಗಿಲ್ಲ, ಆಹಾರಾದಿಗಳ ತ್ಯಾಗ ಮಾಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಆಹಾರಾದಿಗಳ ಗ್ರಹಣದೊಳಗ ಮನೆಯೊಳಗ ನಿಜವಾಗಿ ಸಂಸಾರ ಇಲ್ಲ. ಸಂಸಾರ ಎಲ್ಲಿದೆ ರೀ? ಸಂಸಾರ ಜ್ಞಾನ ಮತ್ತು ರಾಗ ಎರಡೂ ಒಂದೇ ಅವಸ್ಥೆಯೊಳಗಿರುವುದೊಳಗ ಜ್ಞಾನವೇ ಸಂಪೂರ್ಣ ಅಲಕ್ಷ್ಯ ಮಾಡಿ ಅಭಾವಪ್ರಾಯ ಮಾಡಿ ರಾಗರೂಪ ತನ್ನನ್ನು ತಿಳಿತಿದೆಯಲ್ಲ, ಅದು ಸಂಸಾರ ಇದೆ. ಅಲ್ಲೇ ಇರುವಂತಹ ರಾಗವನ್ನ ಗೌಣ ಮಾಡಿ ಅರ್ಥಾತ್ ಅದರ ಮೇಲಿರುವಂತಹ ದೃಷ್ಟಿಯನ್ನ ಬಿಟ್ಟ ಜ್ಞಾನದೊಳಗೆ ಜ್ಞಾನ ನಿಂತುಕೊಂಡಿತು, ಜ್ಞಾನವನ್ನ ಜ್ಞಾನ ನಾನು ಅಂತ ಹೇಳಿ ತಿಳಿತು ಅಂತಂದ್ರೆ ಅಲ್ಲಿ ಮೋಕ್ಷವಾಗಿದೆ. ಏನು ಕಠಿಣ ಏನೂ ಇಲ್ಲ, ಆದ್ರೆ ಕಠಿಣ ಯಾಕಾಗಿದೆ ಅಂತಂದ್ರ ಅನಾದಿಯ ಅನಭ್ಯಾಸದಿಂದ ಕಠಿಣ. ಇದುವೇ ನಮಗೆ ಸುಲಭ ಕಾಣಿಸ್ತಾ ಇದೆ, ಆದರೆ ನಿಜವಾಗಿ ಇದು ಎಷ್ಟು ಕಠಿಣ ಇದ್ದರೆ ಸಂಸಾರ ಮಾಡೋದ ರಾಗದ ಜೊತೆಗೆ ಬಾಳುವುದ, ವಿಕಾರದ ಜೊತೆಗೆ ಬಾಳುವುದ, ಮಿಥ್ಯಾತ್ವವೆಂಬ ವಿಪರೀತ ಮನ್ನನೆಯ ಜೊತೆಗೆ ಜೀವಿಸುವುದ ಅಥವಾ ಸತ್ತು ಹೋಗೋದ, ತನ್ನನ್ನ ತಾನು ಅಭಾವಪ್ರಾಯ ಮಾಡುವುದ, ಇದಕ್ಕೆಲ್ಲದಕ್ಕೂ ಮೀರಿದ್ದಿದ್ದು ಹೊರಗಿಂದ ಈ ಜಡ ಘೃಣಾಸ್ಪದ ದೇಹದ ಜೊತೆಗೆ ನಾನು ಅಂಥೇಳಿ ಹೇಳ್ಕೊಳ್ಳೋದು ಎಷ್ಟು ನಿಂದೆಯ ಮಾತಿದೆ. ಅಗುರುಗೇಡೆ ಅಂತಾರಲ್ಲ, ಅಂಥ ಮಾತಿದೆ. ಇದು ಎಂಥ ಘೃಣಾಸ್ಪದ ಇದೆ, ಜಡ ಇದೆ, ಅಚೇತನ ಇದೆ. ಅವನು ಚೈತನ್ಯ ಸ್ವರೂಪಿ ಪರಮ ನಿರ್ಮಲ ತತ್ವ. ಒಂದು ಪ್ರದೇಶದೊಳಗೆ ಒಂದು ಸಮಯದ ಅವಸ್ಥೆಯೊಳಗೆ
ತನ್ನಿಂದ ವಿರುದ್ಧವಾದಂಥ ಅಂಶರೂಪ ಅರ್ಥಾತ್ ರಾಗರೂಪ ವಿಕಾರ ರೂಪ ಅವ ಆಗುವುದಿಲ್ಲ ಅಂದಮೇಲೆ, ವಸ್ತುತಃ ಆಗುವುದಿಲ್ಲ ಅಂದಮೇಲೆ ಈ ದೇಹದ ಜೊತೆಗೆ ನಾನು ಅಂಥೇಳಿ ಒಪ್ಪಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡೋದು. ಇನ್ನು ಇದಕ್ಕಿಂತಲೂ ಮುಂದಿನ ದುಸ್ತರವಾದಂಥ ಮಾತಂತಂದ್ರೆ ಅತ್ಯಂತ ವಿರೋಧವಿರುವಂಥ, ಪ್ರತಿಕೂಲವಿರುವಂಥ, ಸಾಕ್ಷಾತ್ ಶತ್ರು ಸದೃಶ ಇರುವಂಥ ಸಂಯೋಗಿ ಜನರ ಜೊತೆಗೆ ಹೊಂದಿಕೊಂಡು ಬಾಳೋದು ಸುಖಾಗ್ತದೆ. ಹೌದಿಲ್ಲ? ಹೊಂದಿಕೊಂಡು ಎಷ್ಟು ಉದಾತ್ತ ಇದ್ದೀವರಿ ನಾವು, ಹೊಂದಿಕೊಂಡು ಬಾಳೋದು. ಗುಣಭದ್ರಾಚಾರ್ಯ ದೇವರು ಹೇಳಿದಲ್ಲ, ಪತ್ನಿಯು ವಿಪತ್ತು ರೂಪದ ಗ್ರಹದ ದ್ವಾರ ಇದ್ದಾಳೆ. ಇಲ್ಲ, ಅವರು ಹೇಳ್ತಾರೆ, ನಾನಂತೂ ಹೇಳ್ತಾ ಇಲ್ಲ. ವಿಪತ್ತು ರೂಪ ಗ್ರಹದ ಮನೆಯ ದ್ವಾರ ಇದ್ದಾರೆ. ಪುತ್ರಾಧಿಕರು ಪ್ರತ್ಯಕ್ಷ ಶತ್ರುವಿದ್ದಾರೆ. ಅದರದ್ದು ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ಬರೀ ಅಷ್ಟೇ ಹೇಳಿ ನಮ್ಮನ್ನು ಗುಮ್ರಾಹ ಮಾಡಿಲ್ಲ, ಸ್ಪಷ್ಟೀಕರಣ ನೀಡಿದ್ದಾರೆ ಯಾವ ಪ್ರಕಾರ ಶತ್ರು ಅಂತ ಹೇಳಿ. ಅದನ್ನು ತಾವು ತೆಗೆದು ನೋಡೋದಿದೆ. ಈಗ ವಿಷಯಾಂತರ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಯಾವುದ ಅತ್ಯಂತ ಠಗ ಇದೆಯಲ್ಲ, ವಂಚನೆ ಮಾಡುವಂಥದ್ದು, ಆ ಧನಾದಿ ಆ ಐಶ್ವರ್ಯ ಯಾವುದು ಮಾನಕಷಾಯವನ್ನು ಪೋಷಿಸ್ತಿದೆಯೋ ಯಾವುದನ್ನು ನೋಡ್ತಾ ನೋಡ್ತಾ ಕೈ ಕೊಟ್ಟು ಬಿಡ್ತಿದೆಯೋ, ಹೌದು ಅಥವಾ ಇಲ್ಲ? ನೋಡ್ತಾ ನೋಡ್ತಾ ಸತ್ಯಂಧರನ ಗತಿ ಏನಾಯ್ತದೆ? ವಿಜಯಾರಾಣಿಯ ಗತಿ ಏನಾಯ್ತದೆ? ಎಲ್ಲಿ ಒಯ್ದು ಇಳಿಸ್ತಾರೆ? ಒಂದೇ ಒಂದು ಸಮಯದೊಳಗ, ಒಂದೇ ಒಂದು ಕ್ಷಣದಿಂದ ಅಥವಾ ಅಂತರ್ಮುಹೂರ್ತದ ಮೊದಲ ಸತ್ಯಂಧರ ದೊರೆಯ ಪ್ರಾಣಪ್ರಿಯ ಅರಸಿ ಯಾರೂ ಗತಿಯಿಲ್ಲದ ರುದ್ರಭೂಮಿಯೊಳಗೆ ಹೋಗಿ ಇಳಿಸುತ್ತಾರೆ. ಪುಣ್ಯ ಏನಿದೆ? ಯಾವಾಗ ಯಾವ ರೀತಿ ಮೋಸ ಮಾಡುತ್ತಿದೆ, ತಲೆ ಕೆಳಗೆ ಮಾಡಿಸ್ತಿದೆ ಹೇಳಲಿಕ್ಕೆ. ನಿನ್ನೆ ಭಜನೆಯಲ್ಲಿ ಬಂತಲ್ಲ, ಭವಸಾಗರದಲ್ಲಿ ನೌಕೆಯು ನಮ್ಮದು, ತಲೆ ಕೆಳಗಾಗಿದೆ ಎಂದಿ ಅನಾದಿಯಿಂದ ತಲೆ ಕೆಳಗಾಗಿದೆ. ಭವವೆನ್ನುವಂಥ ಸಾಗರದೊಳಗ ನಮ್ಮ ಜೀವನ ರೂಪದ ನೌಕೆ ತಲೆ ಕೆಳಗಾಗಿದೆ. ತಲೆ ಕೆಳಗಾದ ಏನು? ಸಂಪೂರ್ಣ ವಿರುದ್ಧನಲ್ಲ, ಉಲ್ಟಾ. ಅದ್ಭುತ ಮಾತೈತಿ. ನಮ್ಮ ಅವಸ್ಥೆಯನ್ನು, ನಮ್ಮ ಅಂತರಂಗದಲ್ಲಿ ಇರುವಂಥ ಪರಪದಾರ್ಥಗಳಿಗೆ ಸಂಬಂಧಿಸಿದ ಒಂದು ಏಕತ್ವ ಬುದ್ಧಿಯನ್ನು ಮತ್ತು ವಾಸ್ತವಿಕ ಸ್ವರೂಪವನ್ನು, ಇವು ಮೂರದು ಅವಲೋಕನೆ ಮಾಡಿದರೆ ನಾವು ಮುಖ ಎತ್ತಿ ಬಾಳಲಿಕ್ಕಾಗಲಿ, ಒಂದು ಶಬ್ದ ಉಚ್ಚಾರಣೆ ಮಾಡಲಿಕ್ಕಾಗಲಿ, ಒಬ್ಬರು ಇನ್ನೊಬ್ಬರ ಕಡೆ ನೋಡಲಿಕ್ಕಾಗಲಿ ಸ್ವಲ್ಪ ಕೂಡ ನಮಗೆ ಮನಸ್ಸಾಗುತ್ತೆ. ಅಷ್ಟು ನಾವೇನದೇವು ಅಂತಂದ್ರೆ ಅಪರಾಧಿ ಅದೇ. ಅಪರಾಧಿ ಮುಖ ಎತ್ತಿ ಮಾತಾಡ್ತಾನೆ ಅಂತ, ಅಪರಾಧಿ ನಗ್ನಗ್ತಾ ಜೀವನ ಮಾಡ್ತಾನೆ ಅಂತ, ಅಷ್ಟ ಅಪರಾಧಿ. ಆದರೆ ನಾವು ಅದೆಲ್ಲವನ್ನು ಅಲ್ಲಗಳೆದು ಮತ್ತು ಮುಖ ಎತ್ತಿ ಬಾಳ್ತಾ ಇದ್ದೇವೆ, ತಲೆ ಎತ್ತಿ ಜೀವನ ಮಾಡ್ತಾ ಇದ್ದೇವೆ, ಹಾಸ್ಯ ಮಂಡಿಸ್ತಾ ಇದ್ದೇವೆ, ಆನಂದ ಮಂಡಿಸ್ತಾ ಇದ್ದೇವೆ, ಸುಖದ ಅನ್ವೇಷಣೆ ಮಾಡ್ತಾ ಇದ್ದೇವೆ. ಅದು ಮಾಡ್ತಾ 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 ಮಾಡ್ತಾನ ನಮ್ದು ಅಭಾವ ಆಗುತ್ತೆ. ಇಲ್ಲಿಂದ ನಾವೇನಾಗವರ ಕಾರ್ಯ. ಈಗ ನಮ್ಮ ಪರಿಚಯವನ್ನು ಮಧ್ಯಮದ ಪ್ರಯತ್ನವಾಗಿ ಮಾಡಬೇಕಾಗುತ್ತೆ. ಏನು ಜ್ಞಾನದಲ್ಲಿ ತನ್ನತನ ಸ್ಥಾಪನೆ. ಅದೇ ಹೌದ್ರಿ. ಅದನ್ನು ಹೇಗೆ ಸ್ಥಾಪನೆ ಮಾಡೋದ ಅಂತಂದ್ರೆ ಅದರ ಅಭ್ಯಾಸನ ಜ್ಞಾನಕ್ಕೆ ಇಷ್ಟ ಆಗಬೇಕಲ್ಲ. ಎಷ್ಟಾಗಬೇಕು ಅಂತಂದ್ರೆ ಆ ಜ್ಞಾನದೊಳಗನ ಅದಕ್ಕೆ ಸ್ವಯಮೇವ ತನ್ನತನ ಬಂದುಬಿಡಬೇಕು. ವರ್ತಮಾನದ ಯಾವ ಪ್ರಗಟ ಜ್ಞಾನ ರಾಗದ ಜೊತೆಗೆ ಅಥವಾ ರಾಗಕ್ಕೆ ಆಧಾರವಿರುವಂಥ ಉದ್ಗಲ ಪದಾರ್ಥಗಳ ಅಥವಾ ಪದಾರ್ಥದ ಅವಸ್ಥೆಗಳ ಜೊತೆಗೆ ಏನು ಏಕತ್ವ ಮಾಡಿದ್ದಿದೆ, ಆ ಜ್ಞಾನಕ್ಕನ ಈ ಶ್ರುತವೆಂಬ ಒಂದು ಸುಂದರವಾದಂಥ ಒಂದು ಆ ಜ್ಞಾನಕ್ಕೆ ವಿಹಾರ ಮಾಡುವ ಸಲುವಾಗಿ, ಅರ್ಥಾತ್ ಕರ್ತವ್ಯ ಮಾಡುವ ಸಲುವಾಗಿ ಅಥವಾ ಉಚ್ಚಲಪೂಜೆ ಮಾಡುವ ಸಲುವಾಗಿ ಈ ಒಂದು ಶ್ರುತ ರೂಪದ ವಿಶಾಲವಾದಂಥ ವೃಕ್ಷವನ್ನು ಪ್ರದಾನ ಮಾಡಿದ ನಂತರ ಆ ಜ್ಞಾನ ಸ್ವಯಮೇವಾಗಿನ ಆ ಪರಪದಾರ್ಥಗಳ ರುಚಿಯನ್ನು, ಪರಪದಾರ್ಥಗಳ ಆಸಕ್ತಿಯನ್ನು ತನ್ನಷ್ಟಕ್ಕೆ ತಾನೇ ಬಿಟ್ಟು
ಮಧ್ಯದೊಳಗ ಪ್ರಯತ್ನ ಮಾಡಿ ಮಾಡಬೇಕಾದದ್ದೇನೂ ಇಲ್ಲ. ಮಾಡಬೇಕಾದದ್ದು ಏನಾದರೂ ಇದೆ ಅಂಥೇಳಿ ಅಂದ್ರೆ ಆಗಮದಲ್ಲಿ ಯಾವ ಪ್ರಕಾರ ವಸ್ತುವಿನ ಸ್ವರೂಪ ಹೇಳಿದರೋ ಆ ಪ್ರಕಾರ ಜ್ಞಾನದೊಳಗೆ ತಂದು ಆಗಮದ ಅವಲಂಬನೆಯನ್ನೇ ಅಧಿಕ ಇಡೋದು ಜ್ಞಾನಕ್ಕೆ. ಯಾವಾಗ ಆಗಮದ ಅವಲಂಬನೆ ತಪ್ಪುತ್ತಿದೆಯೋ ಆವಾಗ ಅದೇನ ತನ್ನದೇ ಆದಂಥ ಕುಮಾರ್ಗದ ಕಡೆಗೆ ಅಗ್ರಸರ ಆಗ್ತಿದೆಯೋ ಆ ವೇಳೆದೊಳಗ ಆ ಆಗಮದ ಯಾವ ಅಭ್ಯಾಸದಿಂದ ಯಾವುದಾದ್ರೂ ಒಂದು ವಿಷಯ ತಿಳಿದು ಬಂದಿರ್ತಲ್ಲ ಅದನ್ನೇ ಪುನಃ ಸ್ಮರಣೆ ಮಾಡಿಕೊಳ್ಳುವುದು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ಉಪಾಯ ಇಲ್ಲ. ಸಹಜವಾಗಿ ಆದ ಜ್ಞಾನ ವಸ್ತು ಸ್ವರೂಪದ ಯಥಾರ್ಥತೆಯನ್ನು ತಿಳಿತಾ ವಿಶ್ವಾಸ ಮಾಡ್ತಾ ನಂಬುತ್ತಾ ಅದುವೇ ತಾನಾಗಿ ಬಿಡ್ತಿದೆ. ಕೃತ್ರಿಮವಾಗಿ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಕಾಲ ಕಳೆದ ಹಾಗೆ ಅಭ್ಯಾಸದಿಂದ ರೂಢಿಯಿಂದ ಈ ಜೀವಕ್ಕ ನವೀನ ಅವಸ್ಥೆ ಅಥವಾ ಪ್ರಸಂಗ ಕೂಡ ಹೊಂದಾಣಿಕೆ ಆಗಿಬಿಡ್ತಿದೆ ಏನಿಲ್ರಿ. ಅದು ದುಃಖದ್ದಿರಲಿ ಸುಖದ್ದಿರಲಿ ಆಗಿಬಿಡ್ತಿದೆ ಏನಿಲ್ರಿ. ಅತ್ಯಂತ ದರಿದ್ರ ಮನೆತನದ ಹೆಣ್ಮಗಳ ಶ್ರೀಮಂತನ ಮನೆಯಲ್ಲಿ ಮದುವೆಯಾಗಿ ಬಂದಳು ಅಂತಂದ್ರೆ ಅಲ್ಲಿ ಹಾಗೇ ವರ್ತಿಸ್ತಾ ಅವಳು ಸ್ವಯಂ ಶ್ರೀಮಂತತೆ ಅನುಭವ ಮಾಡ್ತಾಳೆ ಹಾಗೆ ಇದೆ. ಅನಾದಿ ಕಾಲದಿಂದ ರಾಗರೂಪದ ದರಿದ್ರ ಮನೆಯಲ್ಲಿ ಈ ಜ್ಞಾನ ವಾಸ ಮಾಡ್ತಾ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಆಗಮದ ಮೂಲಕ ಒಂದು ಶ್ರೀಮಂತ ಮನೆಯ ಪರಿಚಯ ಆಯಿತು. ಅಲ್ಲಿ ಹೋಗೋದು ಆಯಿತು, ಬಂದು ಹೋಗುವ ಕಾರ್ಯ ನಡೀತದೆ ಜ್ಞಾನ ಅಂತ ಆಗಮದ ಆಧಾರದಿಂದ. ಹಾಗಾದ್ರೆ ಹಾಗೆ ಮಾಡ್ತಾನ ಅದೇ ಆಗಮದ ಅವಲಂಬನೆಯೊಳಗನ ಈ ಜೀವದ ಜ್ಞಾನಕ್ಕೆ ಏನಾಗ್ಬೋದು, ಒಂದು ಸಮಯ ಅರೆ ಈ ನಿರಾಕುಲ ಅತೀಂದ್ರಿಯ ತ್ರಿಕಾಲಿ ಚೈತನ್ಯಮಯ ನಿಧಿ ಸ್ವರೂಪ ನಾನೇ ಇದ್ದೇನಲ್ಲ ಅಂಥೇಳಿ ಅದಕ್ಕೆ ಸಹಜ ಸ್ವೀಕಾರ. चिंतन से चिंता मिटती है। चिंतन से चिंता मिटती है। चिंता मिटती है. ಅದನ್ನ ಮುಕ್ತಿ है ಚಿಂತೆಯ ಮುಕ್ತಿ ಚಿಂತನದಿಂದ ಆಗ್ತಿದೆ. ಚಿಂತೆ ಮತ್ತು ಚಿಂತನ ಇವೆರಡು ಏನದವ್ರಿ? ಇವೆರಡು ಒಂದು ಬಂಧ ಮಾರ್ಗ ಇದೆ, ಒಂದು ಮೋಕ್ಷ ಮಾರ್ಗ ಇದೆ. ಚಿಂತೆಯ ಬಂಧ ಮಾರ್ಗ ಇದೆ, ಅದರಿಂದ ಏನೂ ಆಗುವುದಿಲ್ಲ. ಮಾತ್ರ ಚಿಂತೆಯಿಂದ ನಾವು ಯಾವುದರ ಕುರಿತು ಚಿಂತೆ ಮಾಡ್ತೇವಲ್ಲ ಎಲ್ಲವೂ ನಿರರ್ಥಕರೇ. ನಮ್ಮ ಚಿಂತೆಯ ಅನುಸಾರ ಯಾವುದೂ ಆಗೋದಿಲ್ಲ, ನಮ್ಮ ವಿಚಾರದ ಅನುಸಾರ ಯಾವುದೂ ಆಗೋಲ್ಲ. ಆದರೆ ಜ್ಞಾನದ ಯಾವ ಚಿಂತನೆ ನನ್ನ ವಿಚಾರದ ಅನುಸಾರ, ನನ್ನ ಇಚ್ಛೆಯ ಅನುಸಾರ, ನನ್ನ ಪ್ರಯತ್ನದ ಅನುಸಾರ, ಅಥವಾ ಯಾವುದೇ ಜೀವದ ಇಚ್ಛೆಯ ಅನುಸಾರ, ಯಾವುದೇ ಜೀವದ ಪ್ರಯತ್ನದ ಅನುಸಾರ, ಇದುವರೆಗೆ ಯಾವ ಪದಾರ್ಥದೊಳಗ ಒಂದು ಸಮಯ ಕೂಡ ಪರಿವರ್ತನೆ ಆಗಿಲ್ಲ. ಇಚ್ಛೆಯ ಅನುಸಾರ, ಪ್ರಯತ್ನದ ಅನುಸಾರ. ಮೊದಲು ನಂದ ತಗೊಳ್ಳೋದ, ಆಮೇಲೆ ಯಾರ್ದೂ ಆಗಿಲ್ಲ ಅಂಥೇಳಿ ತಗೊಳ್ಳೋದ, ಆಮೇಲೆ ಯಾವ ಕಾಲದೊಳಗೂ ಆಗಿಲ್ಲ, ಆಗೋದಿಲ್ಲ ಅಂಥೇಳಿ. ಇದು ಚಿಂತನೆ ಇದೆ. ಅರ್ಥಾತ್ ಇದರಿಂದ ಚಿಂತೆ ಏನಾಗ್ತಿದೆ ಅಂತಂದ್ರೆ ಮುಕ್ತಪ್ರಾಯ ಆಗ್ತಿದೆ, ಅದರದ ನಾಶ ಆಗಿದೆ. ನಾವು ನಿರರ್ಥಕ ಚಿಂತೆ ಮಾಡ್ತಾ ಇದ್ದೇವೆ ಅಥವಾ ಇಲ್ಲ, ಸ್ವಲ್ಪ ನಮ್ಮಲ್ಲೇ ನಾವು ಪ್ರಯೋಗ ಮಾಡೇ ನೋಡೋದ್ರಿ. ಜೀವನದೊಳಗೆ ಯಾವುದಾದ್ರೂ ವಸ್ತುವಿನ ಕುರಿತು ಚಿಂತೆ, ಆರೋಗ್ಯದ ಕುರಿತಾಗಿರ್ಬೋದು, ಧನದ ಕುರಿತಾಗಿರ್ಬೋದು, ಪುತ್ರಾಧಿಕರ ಜೀವನದ ಕುರಿತಾಗಿರ್ಬೋದು, ಯಾವುದು ಆ ಚಿಂತೆಯಿಂದ ಆ ಆರೋಗ್ಯದಲ್ಲಿ, ಆ ಧನದಲ್ಲಿ, ಆ ಪುತ್ರಾಧಿಕದಲ್ಲಿ ಯಾವುದಾದ್ರೂ ಬದಲಾವಣೆ ಆಗಬಹುದೇನ್ರಿ? ಎಂದಾದರೂ ಒಂದು ಸಲ ಈ ಜೀವದ ಇಚ್ಛೆಯ ಅನುಸಾರ, ಎಂದಾದರೂ ಒಂದು ಸಲ ಕೋಟ್ಯಂತರ ಸಂಯೋಗಗಳಲ್ಲಿ ಎಂದಾದರೂ ಒಂದು ಸಲ ಈ ಜೀವದ ಇಚ್ಛೆಯ ಅನುಸಾರ ಒಂದು ಸಂಯೋಗ, ಒಂದು ಸಮಯ ಕಾರ್ಯ ಮಾಡ್ತಿದೆ, ಒಂದೇ ಸಮಯ. ಅಷ್ಟರ ಆಧಾರದಿಂದನೇ ಇವೇನು ಮಾಡ್ತಂದ್ರೆ ಮತ್ತು ಅನಂತ ಕಾಲ ಅದರ ಜೊತೆಗೆ ಹೊಂದಿಕೊಂಡು ಬಾಳುವ ಪ್ರಯತ್ನ. ಹೇಳಿದ್ರಲ್ಲ, ರತ್ನಕನಕ ಶ್ರವಕಾಚಾರದಲ್ಲಿ ವಿಷಯ ಬಂದಿದೆಯಲ್ಲ, ಈ ಸಂಸಾರದಲ್ಲಿ ಜೀವನಿಗೆ ಅಸತ್ಯಂತೂ ಜ್ಞಾನಿಗಳು ಹೇಳುವುದಿಲ್ಲರಿ. ನಮಗಿನ್ನು ಭ್ರಾಂತಿಯಿಂದ ನಮ್ದೇನಿದೆ ಅದು ಸುಖ ಕಾಣಿಸ್ತಿತ್ತು ಅಂತಂದ್ರೆ ಅದಕ್ಕೆ ಅವರೇನೂ ಮಾಡಲಿಕ್ಕೆ ಸಾಧ್ಯ.
ಈ ಸಂಸಾರದಲ್ಲಿ ಜೀವನಿಗೆ ಸ್ವಯಂಭೂ ರಮಣ ಸಮುದ್ರದಲ್ಲಿಯೇ ಜಲರಾಶಿಯಷ್ಟು ದುಃಖ ಇದೆ, ಮತ್ತು ದರ್ಭೆಯ ತುದಿಗೆ ನಿಂತುಕೊಂಡಿರುವಂಥ ಮಂಜಿನ ಹನಿಯಷ್ಟು ಸುಖ ಇದೆ. ದುಃಖ ಎಷ್ಟಿದೆ, ಸ್ವಯಂಭೂ ರಮಣ ಸಮುದ್ರ ಎಷ್ಟಿದೆ, ಎಷ್ಟು ದೊಡ್ಡದಿದೆ. ಸ್ವಯಂಭೂ ರಮಣ ಸಮುದ್ರ ಎಷ್ಟು ದೊಡ್ಡದಿದೆ. 25,000 ಅರ್ಧಾಪ ಪಲ್ಯ ದ್ವೀಪ ಸಮುದ್ರಗಳನ್ನು ದಾಟಿದ ನಂತರ ಅದಕ್ಕೆ ಕೊನೆಯ ಸಮುದ್ರ ಇದೆ. ಅಸಂಖ್ಯಾತ ಅಂತ ಹೇಳಿ ಅದರದ ಸಂಖ್ಯಾನೂ ಬೆಳೀತಾ ಇದೆ. ಭೂಗೋಳದೊಳಗೆ ಬಂದಿದೆ 25 ಕೋಟಿ ಅರ್ಧಾಪ ಪಲ್ಯ ಸಂಖ್ಯಾತ. ಯಾವ ಥರದ ಅರ್ಧಾಪ ಪಲ್ಯದ ಮತ್ತೆ ಮಾಡೋದ್ರೆ ದ್ವೀಪ ಸಮುದ್ರಗಳಂದರೆ ಸರಳವಾಗಿ ಹೇಳಬೇಕಾಯ್ತು ಅಂತಂದ್ರೆ ಒಂದು ರಜ್ಜು ವ್ಯಾಸವುಳ್ಳ ವೃತ್ತಾಕಾರದ ಕೊನೆ ಇದೆ. ಒಂದು ರಜ್ಜು ವೃತ್ತಾಕಾರದ ವ್ಯಾಸವುಳ್ಳ ಅಂದ್ರೆ ಆ ವ್ಯಾಸದ ಕೊನೆ ಇದೆ. ರಜ್ಜು ಅನ್ನೋದೇನು ರಾಜು ಐತದ? ರಾಜು ಅಂದ್ರೂ ಒಂದೇ, ರಜ್ಜು ಅಂದ್ರೂ ರಾಜು ಅಂತ ಹೇಳಿನೂ ಬರೀತಾರೆ, ರಜ್ಜು ರಾಜು ಅಂತ ಹೇಳಿನ ಬರೆದಂತೆ ಇದೆ. ಎರಡೂ ಪ್ರಕಾರ ಇದೆ ಅಂಥೇಳಿ ಅಲ್ಲಿ ಸ್ಪಷ್ಟ ಮಾಡಿದ್ದೀವಿ. ತ್ರಸನಾಡಿ ಏನಿದೆ ಅದು ಒಂದು ರಜ್ಜು ಚೌಕಾಕಾರ ಇದೆ ಅಲ್ಲ, ಅದರೊಳಗೆ ವೃತ್ತಾಕಾರ 4 ಕಡೆಗೆ ತಲುಪುತ್ತಿದೆ ರೀ. ಯಾವುದ ಸ್ವಯಂಭೂ ರಮಣ ಸಮುದ್ರ, ಅದರ ಒಳಗಿರೋದು ಸ್ವಯಂಭೂ ರಮಣ ದ್ವೀಪ ರೀ. ಆ 4 ಕಡೆ ಮೂಲೆ ಉಳಿತಾವಲ್ಲ ಅದಕ್ಕೆ ಚತುಷ್ಕೋಣ ಭೂಮಿ ಅಂತ ಹೇಳಿ ಹೇಳ್ತಾರೆ. ಚತುಷ್ಕೋಣ ಭೂಮಿ ಕೋಣದ ಆಕಾರದಲ್ಲಿ ಉಳಿತಾವಲ್ಲ 4 ಕಡೆ ಚತುಷ್ಕೋಣ ಭೂಮಿ. ಅಲ್ಲೇನಿದೆ ಅದು ಭೋಗಭೂಮಿ ಇದೆ. ಭೋಗಭೂಮಿನೂ ಎಷ್ಟು ಅದಾವು ಈ ಲೋಕದ ಬರೀ ಈ 343 ಘನರಜ್ಜು ಪ್ರಮಾಣ ಇಲ್ಲ, 1 ರಜ್ಜು ಪ್ರಮಾಣ ತ್ರಸನಾಡಿಯೊಳಗೆ ಎಷ್ಟೆಷ್ಟು ವಿಸ್ತಾರ ಇದೆ ರೀ, ಎಷ್ಟೆಷ್ಟು ವಿಸ್ತಾರ ಇದೆ, ಏನೇನು ಇದೆ. ದೇವಲೋಕದ ವಿಮಾನಗಳೇ ಹಾಗಿದ್ದಾವೆ, ದೇವಲೋಕದ ಪೃಥ್ವಿ ಹಾಗಿದೆ, ನರಕದ ಬಿಲಗಳೇ ಹಾಗಿದ್ದಾವೆ. ಯಾವ ಒಂದಿಷ್ಟು ಚಿನ್ನದ ಸಲುವಾಗಿ ನಾವು ಪರಿತಪಿಸ್ತಾ ಇದ್ದೇವೆ ಅಲ್ಲೆಲ್ಲ ಚಿನ್ನದ್ದನ್ನ ಇದೆ ರೀ, ರತ್ನಮಯನ ಇದೆ. ಹೋಗೋದೇನಲ್ಲಿ ಇಲ್ಲಿ ಮಣ್ಣಿನೊಳಗೆ ಯಾತಕ ಬಿದ್ದಿದ್ದೇವ್ರೆ, ನರಕದೊಳಗೆ ಚಿನ್ನನೇ ಇದೆ. ಹೋಗೋದೇ ಅಂದ್ರೆ ವಜ್ರಮಯ ಅಲ್ಲವ್ರಿ ಬಿಲಗಳೆಲ್ಲ. ಎಷ್ಟು ಬಿಲ ಅದಾವ? 30 ಲಕ್ಷ ಬಿಲ, 84 ಲಕ್ಷ ಬಿಲ ಅದಾವ ನರಕದ ಬಿಲಗಳ ಎಲ್ಲ ವಜ್ರಮಯ. 3 ಲೋಕದ ವೈಭವ ಎಷ್ಟಿದೆ. ಮನ್ನಿ ಯಾವ ತುಚ್ಛ ವೈಭವಕ್ಕೆ ಬಾಯಿ ಬಿಡ್ತಾ ಇದ್ದಿ, ಅದು ವೈಭವ ಅನ್ನಿಸ್ಕೊಳ್ಳಿಕ್ಕೆ ಕೂಡ ಯೋಗ್ಯ ಇಲ್ಲ. ಒಂದು 10 ಕೋಟಿ, 100 ಕೋಟಿ ಆಸ್ತಿ ಆದರೆ, 1000 ಕೋಟಿ ಆಸ್ತಿ ಆದರೆ ಅದೇನಿದೆ ರೀ. ಆ ಯಾವ ದ್ವೀಪ ಸಮುದ್ರ ಅದಾವಲ್ಲ ಅದರದ ಕೋಟೆ ಏನಿದೆ ಅಲ್ಲ, ಆ ಕೋಟದ ವಜ್ರಮಯ ಕೋಟ ದ್ವಾರ ಎಂಥವಿದಾವೆ. ಹಾಗಾದ್ರೆ ಅವುಗಳದ್ದೆಲ್ಲ ವಿಚಾರ ಮಾಡಿದರೆ ನಾನು ಯಾವುದನ್ನು ಬಯಸ್ತಾ ಇದ್ದೇನೆ ಮತ್ತು ನನ್ನ ನಿಜವಾದ ಸಾಮರ್ಥ್ಯ ಎಂಥದ್ದಿದೆ ಅಂತಂದ್ರೆ ಅದೆಲ್ಲವನ್ನು ಬರೀ ಜ್ಞೇಯ ರೂಪದಿಂದ ಸಹಜವಾಗಿ ತಿಳಿದು ಅದರ ಜೊತೆಗೆ ಸ್ವಲ್ಪ ಕೂಡ ಏಕತ್ವ ಮಾಡಬೇಕಾದಂಥ ಅವಶ್ಯಕತೆನ ನನ್ನ ಸ್ವಭಾವದೊಳಗಿಲ್ಲ. ಅಂಥ ಚೈತನ್ಯಮಯ ಜೀವ ಪದಾರ್ಥ ನಾನಿದ್ದೆ. ಅದರದ ವಿಶ್ವಾಸ ಮತ್ತು ಆ ನಿಧಿಯ ಪ್ರಾಪ್ತಿ ಆಗಬೇಕಾಯ್ತು ಅಂತಂದ್ರೆ ಈ ಕಾರ್ಯ ಮಾಡೋದಿದೆ. ಏನ ಎರಡೂ ಪರಿಣಾಮನಿದೆ ಸಂಸಾರಿ ಜೀವನಿಗೆ. ಮಿಥ್ಯಾತ್ವ ಅವಸ್ಥೆಯಲ್ಲಿ ಎರಡೂ ಇದೆ ರೀ. ಏನಿದೆ? ಜ್ಞಾನದ ಅಭಾವ ಆಗಿಲ್ಲ, ಜ್ಞಾನ ಬರೀ ತಿರೋಭೂತ ಆಗಿದೆ. ತಿರೋಭೂತ ಆಗಿಲ್ಲ, ಜ್ಞಾನ ರಾಗವನ್ನ ನಾನು ಅಂಥೇಳಿ ಆವಿರ್ಭೂತ ಆಗ್ತಾ ಇದೆ. ತಿಳಿತಾ ಇದೆಯಲ್ಲ, ರಾಗವನ್ನೇ ನಾನು ಅಂಥೇಳಿ ತಿಳ್ಕೊಳ್ಳುವ ರೂಪದಿಂದ ಆವಿರ್ಭೂತನೇ ಇದೆ ರೀ. ಅದು ತಿರೋಭೂತ ಇಲ್ಲವೇ ಇಲ್ಲ. ಸ್ವಭಾವ ರೂಪದಿಂದ ತಿರೋಭೂತ ಇದೆ, ವಿಭಾವ ರೂಪದಿಂದ ಆವಿರ್ಭೂತ ಆಗ್ತಾ ಇದೆ. ರಾಗವನ್ನು ನಾನು ಅಂಥೇಳಿ ಯಾರು ತಿಳ್ಕೊಳ್ತಾ ಇದ್ದಾರೆ? ರಾಗ ಏನು ಕೂಟಸ್ಥ ದ್ರವ್ಯ, ಪ್ರಕಟ ಚೈತನ್ಯ ಜ್ಞಾನನ ತಿಳ್ಕೊಳ್ತಾ ಇದೆ. ಅದರಿಂದ ಹಾನಿ ಯಾರಿಗಾಗ್ತಿದೆ? ರಾಗಕ್ಕ ಏನ ದ್ರವ್ಯಕ್ಕ ಏನ? ಅದಕ್ಕೆ ಯಾವ್ದು ತಿಳ್ಕೊಳ್ತಾ ಇದೆ? ಅದಕ್ಕೆ ಬರೀ ಅದಕ್ಕೆ ಆಗ್ತಾ ಇದೆಯೋ ಅಥವಾ ಯಾವ್ಯಾವುದಕ್ಕೆ ಬರ್ತಾ ಇದೆ ಕಲಂಕರೆ? ಧ್ರುವ ದ್ರವ್ಯಕ್ಕೂ ಚತುರ್ಗತಿಗಳಲ್ಲಿ ಭ್ರಮಣ ಮಾಡಬೇಕಾಗಿದೆ,
ಮತ್ತು ಆ ಧ್ರುವ ದ್ರವ್ಯದ ಆ ಕ್ಷಣವರ್ತಿ ಪರ್ಯಾಯದ ಸ್ವಭಾವ ಸಾಮರ್ಥ್ಯಗಳನ್ನು ತಿಳಿಸಿಕೊಡ್ತಾ ಬಂದಿರುವಂಥ ಅನಂತ ಕೇವಲಿಗಳದ್ದು ಕೂಡ ಒಂದು ಅಪೇಕ್ಷಾದಿಂದ ನಮ್ಮಿಂದ ಏನಾಗ್ತಾ ಇದ್ದೀರಿ ಅವಮಾನ ಆಗ್ತಾ. ಹಾಗಾದರೆ ಇದೆಲ್ಲ ಕಲಂಕದ ಭಾರವನ್ನು ಮತ್ತು ಪುನಃ ನಾವೇ ಹೊತ್ತುಕೊಂಡ ಎಲ್ಲಿ ಹೋಗಬೇಕಾಗೋದ? ಆ ಭಾರ ತಗೊಂಡು ಎದ್ದು ನಿಲ್ಲಲಿಕ್ಕೆ ಬರೋ ಸಾಧ್ಯ ಇಲ್ಲ ಅಂಥ ನಿಗೂಢಾವಸ್ಥೆ. ನೋಡ್ರಿ, ಷಟ್ಕಾಯ ಜೀವದ ಹಿಂಸೆಯ ಭಾರ ಎಷ್ಟು, ಸರ್ವಜ್ಞ ಪ್ರಭುವಿನ ವಚನದ ವಿರಾಧನೆಯ ಫಲ ಎಷ್ಟ್ರಿ ವಿಜಯಣ್ಣ. ಇದೇ ಅನಂತ ಸಂಸಾರ ಇದೆ ರೀ. ಅನಂತ ಸಂಸಾರ ಅಂದ್ರೆ ನೀ ಧ್ಯಾನದೊಳಗೆ ಕೂತಿದೆಯಪ್ಪ, ಜಪ ಮಾಡ್ತಾ ಇದ್ದಿ, ಸ್ವಾಧ್ಯಾಯ ಮಾಡ್ತಾ ಇದ್ದಿ, 4 ಜನರಿಗೆ ತಿಳಿಸಿ ಹೇಳ್ತಾ ಇದ್ದಿ, ಭಗವಂತನ ಭಕ್ತಿ ಮಾಡ್ತಾ ಇದ್ದಿ, ಲಕ್ಷಾಂತರ ರೂಪಾಯಿ ದಾನ ಮಾಡ್ತಾ ಇದ್ದಿ, ಆದ್ರ ಒಳಗಡೆ ಅನಂತ ಸಂಸಾರ ಆಗ್ತಾ ಇದೆ, ಪರಿಪೋಷಿಸಲ್ಪಡ್ತಾ ಇದೆ. ನೀನು ಆ ಸಂಸಾರದೊಳಗ ಆ ಸಂಸಾರದ ಭಾರದಿಂದ ತತ್ತರಿಸುವುದು. ಬಾಹ್ಯದೊಳಗೆ ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ, ಪ್ರಾಣಿಗಳ ಕುರಿತಾಗಿ ಸಂಯಮದ ಭಾವ, ಇವೆಲ್ಲ ಅಂತೂ ಎಲ್ಲಿ ಬರುವುದೋ ಇದನ್ನು ತಿಳಿದ ನಂತರ ಅವೆಲ್ಲ ಫಲಪ್ರದ ಆಗುವುದು. ಇಲ್ಲದೆ ಹೋದರೆ ಅದರಿಂದ ಏನೂ ಆಗೋದಿಲ್ಲ. ಏನೂ ಆಗೋದಿಲ್ಲ, ಆಗ್ತಿದೆ. ಆದರೆ ಅದರಿಂದ ಏನಾಗ್ತಿದೆ? ಸ್ವಲ್ಪ ಮುಂದಿನ ಭಾವದೊಳಗೆ ಸ್ವಲ್ಪ ಏನರ ಅನುಕೂಲತೆ ಸಿಗ್ತದೆ. ಆದರೆ ಆ ಅನುಕೂಲತೆಯೊಳಗೂ ಕೂಡ ಜೀವದ ಪಾಪ ಪರಿಣಾಮ ಬೆಳೀತಿದೆ. ಅದಕ್ಕೆ ಏನು ಮಾಡೋದ ತಿಳ್ಕೊಳ್ತೀವಿ. ಜ್ಞಪ್ತವು ಕರೋತಿ ಅಂತಹ ನ ಭಾಸತೆ. ಅಂತಹ ಅಂದ್ರೆ ಅಂತರಂಗದಲ್ಲಿ, ಜ್ಞಪ್ತವು ಕರೋತಿ. ಆ ಜ್ಞಪ್ತಿಯೊಳಗ ಮತ್ತು ಕರೋತಿ ಅರ್ಥಾತ್ ಜ್ಞಾತೃತ್ವದೊಳಗ ಮತ್ತು ಕರ್ತೃತ್ವದೊಳಗ, ಅರ್ಥಾತ್ ರಾಗಾದಿಗಳಲ್ಲಿ ಮತ್ತು ಜ್ಞಾನದಲ್ಲಿ ಎಲ್ಲೂ ಏಕತನ ಭಾಸ ಆಗ್ತಾ ಇಲ್ಲಪ್ಪ, ನಮಗರೆ ಕಂಡು ಬರ್ತಾ ಇಲ್ಲ. ಇನ್ನು ನೀ ಹೇಗೆ ನಂಬುತ್ತಾ ಇದ್ದಿ? ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅವು ಎರಡರಲ್ಲಿ ಏಕತೆಯಂತೂ ಸ್ವಲ್ಪ ಕೂಡ ನನಗೆ ಕಂಡು ಬರ್ತಾ ಇಲ್ಲ. ನನಗಷ್ಟ ಅಲ್ಲ, ಕೇಳಿ ನೋಡ್ಬೇಕಾದ್ರೆ ಭಾವಲಿಂಗಿ ಸಂತರನ್ನ ಕೇಳಿ ನೋಡು, ಸರ್ವಜ್ಞ ಭಗವಂತರನ್ನು ಕೇಳಿ ನೋಡು ಅಂತ ಹೇಳ್ತಾರೆ. ನೀ ಹೇಗೆ ನಂಬುತ್ತಾ ಇದ್ದಿ? ಯಾಕೆ ನಂಬುತ್ತಾ ಇದ್ದಿ? ಎರಡೂ ಒಂದಂಥೇಳಿ ಯಾಕೆ ಮನ್ನಿಸ್ತಾ ಇದೆ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರತ್ಯಕ್ಷ ನಿನಗೆ ದುಃಖ ಇದೆ, ದುಃಖದ ಮುಖದಲ್ಲಿ ಹೋಗ್ತಾ ಇದ್ದಿ, ಆಕುಲತೆ ಇದೆ, ಭಾರ ಇದೆ, ಖೇದ ಇದೆ, ಏನೆಲ್ಲ ಇದೆ. ಆದರೂ ಕೂಡ ಯಾಕೆ ನೀನು ನಂಬುತ್ತಾ ಇಲ್ಲ? ಅಂತಹ ನ ಭಾಸತೆ. ಅಂತರಂಗದೊಳಗೆ ನೋಡಿದರೆ ಆ ಜ್ಞಪ್ತವು ಮತ್ತು ಕರೋತವು, ಕರೋತಿ ಅಂತಂದ್ರೆ ಆಗ್ತಾ ಇರುವಂಥ, ಮಾಡ್ತಾ ಇರುವಂಥ ಭಾವ, ರಾಗಾದಿ ಭಾವ. ಕರೋತಿ ಅಂತಂದ್ರೆ ರಾಗಾದಿ ಭಾವ, ಜ್ಞಪ್ತವು ಅಂತಂದ್ರೆ ಜ್ಞಾನ ಭಾವ. ಇವು ಎರಡರೊಳಗೆ ಏಕತೆ ಅಂತೂ ನಮಗೆ ಕಂಡು ಬರ್ತಾನೇ ಇಲ್ಲ. ನೀ ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ಅವಲೋಕನೆ ಮಾಡಿದಿ, ದ್ರವ್ಯ ಸ್ವರೂಪವನ್ನು ಮುಖ್ಯ ಮಾಡಿ ನೀ ಜೀವ ವಸ್ತುವನ್ನು ನೋಡಿದಿ, ಅಲ್ಲಿ ಇಲ್ಲವೇ ಇಲ್ಲ. ವಸ್ತುವಿನೊಳಗಿಲ್ಲ, ಜ್ಞಾನಿಗಳಿಗೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಅಂಥದ್ದನ್ನ ನೀ ಯಾಕೆ ಒಪ್ಕೊಳ್ತಾ ಇದ್ದಿ? ಮೂಲ ವಸ್ತುವಿನೊಳಗನೂ ಇಲ್ಲ, ಅನಂತ ಜ್ಞಾನಿಗಳಿಗೇನು ಕಾಣಿಸ್ತಾ ಇಲ್ಲ ಇದ್ದ ಹಾಗೆ. ಹಾಗಾದ್ರೆ ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ? ಅದಕ್ಕೆ ನೀನೊಬ್ಬನೇ ಅಪರಾಧಿ ಇರುವೆ ಅಂಥೇಳಿ ಹೇಳಿದರೆ, ವಸ್ತುವಿನೊಳಗೆ ಹಾಗಿಲ್ಲ, ಅನಂತ ಜ್ಞಾನಿಗಳ ಕಥನದೊಳಗೆ ದೃಷ್ಟಿಯೊಳಗೆ ಹಾಗೆ ಇಲ್ಲ. ಜ್ಞಪ್ತವು ಕರೋತಿ ಅಂತಹ ನ ಭಾಸತೆ. ಜ್ಞಾನಗುಣದಲ್ಲಿ ಅಶುದ್ಧ ರಾಗಾದಿ ಪರಿಣಮನದ ಅಂತರಂಗದಲ್ಲಿ ಏಕತ್ವವಿಲ್ಲ. ಈ ಪರಿಣಮನದ ಮತ್ತು ಜ್ಞಾನ ಗುಣದೊಳಗ ಆಂತರ್ಯದಲ್ಲಿ ನೋಡಿದೆ ಅಂತಂದ್ರೆ ಏಕತ್ವ ಇಲ್ಲ. ಹಾಗಾದರೆ ಏಕತ್ವ ಎಲ್ಲಿದೆ? ನಿನ್ನ ಕಲ್ಪನೆಯೊಳಗಿದೆ, ನಿನ್ನ ಮನ್ನನೆಯೊಳಗಿದೆ. ಯಾವ ಪ್ರಕಾರ ಆ ತಿರುಕ ತನ್ನನ್ನು ದೊರೆ ಅಂಥೇಳಿ ತಿಳಿದಿದ್ದು ಅಥವಾ ಇಲ್ಲ? ಹಾಗೆ ನಮ್ಮನ್ನು ನಾವು ಏನಂಥೇಳಿ ತಿಳಿದಿದ್ದೇವೆ? ಈ ಭ್ರಾಂತಿ ಗಳಿಗೆಗೂ ಒಂದೊಂದು ತಿಳಿತಾ ಇರ್ತೇವೆ. ಆ ತಿಳಿಯುವಿಕೆಗೆ ಯಾವುದೇ ಪ್ರಕಾರದ ಅರ್ಥ ವಸ್ತು ಸ್ವರೂಪದೊಳಗೆ ಹಾಗೆ ಇಲ್ಲ ಅಂದಮೇಲೆ ವಸ್ತು ಸ್ವರೂಪದಲ್ಲಿ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನಲ್ಲೇನೆ ನಿರಂತರ ಆ ಪ್ರಕಾರ ಕಂಡು ಬರ್ತಾ ಇದೆ ಅಂದಮೇಲೆ ನೀನು ನೋಡುವ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳಬೇಕು. ಜ್ಞಾನಗುಣದಲ್ಲಿ
ಅಶುದ್ಧ ರಾಗಾದಿ ಪರಿಣಮನದ್ದು ಅಂತರಂಗದಲ್ಲಿ ಏಕತ್ವವಿಲ್ಲ. ತತಃ ಜ್ಞಪ್ತಿ ಕರೋತಿಶ್ಚ ವಿಭಿನ್ನೆ. ತತಃ ಆ ಕಾರಣದಿಂದ ಜ್ಞಪ್ತಿ ಜ್ಞಾನಗುಣ ಮತ್ತು ಕರೋತಿ ಅಶುದ್ಧತೆ ಇವು ವಿಭಿನ್ನೇ ಭಿನ್ನ ಭಿನ್ನವಿವೆ. ಏಕರೂಪವಂತೂ ಇಲ್ಲ. ಭಾವಾರ್ಥವು ಹೀಗಿದೆ. ಜ್ಞಾನಗುಣ ಮತ್ತು ಅಶುದ್ಧತೆಗಳನ್ನು ನೋಡಿದ ಮೇಲೆ ಏಕರೂಪವಾದ ಹಾಗೆ ಕಂಡುಬರುತ್ತದೆ. ಆದರೆ ಸ್ವರೂಪದಿಂದ ಭಿನ್ನ ಭಿನ್ನವಿವೆ. ವಿವರಣೆ: ಜ್ಞಾನತನ ಅರ್ಥಾತ್ ತಿಳಿಯುವುದು ಮಾತ್ರವೇ ಜ್ಞಾನಗುಣವಿದೆ. ಅದರಲ್ಲಿ ಇದುವೇ ಗರ್ಭಿತವಿರುವುದು ಕಂಡುಬರುತ್ತದೆ. ಸ್ನಿಗ್ಧತೆಯು ಅದು ರಾಗಾದಿ ಇದೆ. ಅದರಲ್ಲಿ ಅಶುದ್ಧತೆಯನ್ನು ಹೇಳಲಾಗುತ್ತದೆ.